ತುಂಬ ದೊಡ್ಡದಾದಂಥ ವಿಗ್ರಹ ಜಗನ್ನಾಥ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು 20 ಮಂದಿ 30 ಮಂದಿ ಬೇಕು. ಅದು ಜಗನ್ನಾಥ ತನ್ನ ಇಚ್ಛೆಯಂತೆ ಬರ್ತಾನೆ, ಕರ್ಕೊಂಡು ಹೋಗ್ತಾರೆ. ಅವರ ಕೈಯಲ್ಲಿ ಇರೋದಿಲ್ಲ ಅದು, ದೇವರು ನಿರ್ಧಾರ ಮಾಡ್ತಾನೆ ನಾನು ಎಷ್ಟು ಸ್ಪೀಡಾಗಿ ಹೋಗಬೇಕು, ಹೇಗೆ ಹೋಗಬೇಕು, ಎಲ್ಲಿ ನಿಲ್ಲಬೇಕು, ಎಷ್ಟೊತ್ತಿಗೆ ರಥಕ್ಕೆ ಹತ್ತಬೇಕು. ಈ ರಥಯಾತ್ರೆಯ 3 ರಥಗಳಿಗೂ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಹಾಗೆಯೇ 3 ರಥಕ್ಕೂ ಬೇರೆ ಬೇರೆ ಬಣ್ಣಗಳಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಯಾರು ಜಗನ್ನಾಥರನ್ನ, ಬಲದೇವರನ್ನ, ಸುಭದ್ರರನ್ನ ಸೋನಾವೇಶದಲ್ಲಿ ನೋಡ್ತಾರೆ ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಹಾಗೂ ಮೋಕ್ಷ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಜಗನ್ನಾಥನ ರಥ 45 ಅಡಿ ಎತ್ತರ, ಅದಕ್ಕೆ 16 ಚಕ್ರಗಳು. ಅದು ಒಂದು ಚಕ್ರ ನಮ್ಮ ಹೈಟಿಗಿಂತ ಜಾಸ್ತಿ ಇರ್ತದೆ. ಅಷ್ಟು ದೊಡ್ಡ 16 ಚಕ್ರ, 45 ಅಡಿ ಎತ್ತರದ ರಥ. ಲಕ್ಷ್ಮೀ ದೇವಿಗೆ ಒಂದಷ್ಟು ದಿವಸ ಜಗನ್ನಾಥ ಹೋಗಿ ಆದ್ಮೇಲೆ 5 ದಿವಸ ಆಗ್ತದೆ ಪಂಚಮಿ. ಅಲ್ಲಿ ಅವಳಿಗೆ ಸಿಟ್ಟು ಬರ್ತದಂತೆ, ಹಿಂಗ ಹೋಗ್ಬಿಟ್ಟೆ ಹೇಳಲೇ ಇಲ್ಲ. ರಥಯಾತ್ರೆ ಹೋಗ್ತಾ ಇರುವಾಗ ಅದು ಒಂದೊಂದು ಸರಿ ನಿಂತು ಹೋಗ್ಬಿಡುತ್ತೆ, ಮುಂದೆ ಹೋಗೋದಿಲ್ಲ, ಎಷ್ಟು ಹೇಳಿದ್ರೂ ಹೋಗೋದಿಲ್ಲ. ಇದು ಅತ್ಯಂತ ದೊಡ್ಡ ರಥ, ಒಂದೊಂದು ರಥ 45 ಫೀಟ್ ಎತ್ತರ, ದೊಡ್ಡದಾದಂತ ಜನ ಎಷ್ಟು ಹೇಳಿದ್ರೂ ಮುಂದೆ ಹೋಗೋದಿಲ್ಲ. ಯಾವಾಗ ಜಗನ್ನಾಥನಿಗೆ ಹೋಗಬೇಕು ಅನ್ನಿಸ್ತದೆ ಆವಾಗ ಮುಂದೆ ಹೋಗ್ತದೆ. ಈ ಲೀಲೆಯನ್ನ ಇವತ್ತೂ ಕೂಡ ನಾವು ಜಗನ್ನಾಥಪುರಿಯಲ್ಲಿ ನೋಡ್ಬೋದು. ಲಕ್ಷಾಂತರ ಮಂದಿ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಜಗನ್ನಾಥ ಅವರನ್ನ ಪರ್ಸನಲ್ ಆಗಿ ರೆಸಿಪ್ರೊಕೇಷನ್ ಮಾಡ್ತಾನೆ ಅನ್ನೋ ಅನುಭವ ನನಗೂ ಕೂಡ ಸ್ವತಃ ಜಗನ್ನಾಥ ರಥಯಾತ್ರೆಯಲ್ಲಿ ಆಗಿದೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಪ್ರಭು, ಕಳೆದ ಎಪಿಸೋಡ್ ಅಲ್ಲಿ ಜಗನ್ನಾಥನ ಪರಿಚಯನ, ಪೂರಿ ಕ್ಷೇತ್ರದ ಬಗ್ಗೆ, ಅದರ ಇತಿಹಾಸನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿನ್ನೆಯಿಂದ ರಥಯಾತ್ರೆ ಶುರುವಾಗಿದೆ. ರಥಯಾತ್ರೆ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ನಮಸ್ತೆ. ರಥಯಾತ್ರೆ ಅಂದ್ರೆ ಭಗವಂತ ರಥದಲ್ಲಿ ಹೋಗ್ತಕ್ಕಂಥದ್ದು. ಭಗವಂತ ಯಾರು ಭಗವಂತನ ದರ್ಶನ ಮಾಡಬೇಕು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಬೇಕು. ಭಗವಂತನ ದರ್ಶನ ಮಾಡಿದ್ರೆ ಜನ್ಮ ಜನ್ಮಾಂತರಗಳ ಪಾಪಗಳೆಲ್ಲ ಕಳೆದು ಹೋಗ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಭಗವಂತನ ದರ್ಶನದಿಂದ ಅಷ್ಟು ಪುಣ್ಯ ಲಭಿಸ್ತದೆ. ಒಂದಷ್ಟು ಮಂದಿ ಭಗವಂತನ ದರ್ಶನ ಮಾಡಲಿಕ್ಕೆ ಬರ್ತಾ ಇಲ್ವಲ್ಲ, ಅವ್ರನ್ನ ನೋಡ್ಲಿಕ್ಕೆ ಭಗವಂತ ರಥಯಾತ್ರೆಯಲ್ಲಿ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗೆ ರಥಯಾತ್ರೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಇದು ಒಂದು ಕಾರಣ. ಜಗನ್ನಾಥಪುರಿಯಲ್ಲಿ ನಡೀತಾ ಇರ್ತಕ್ಕಂಥ ಹೇಗೆ ಇವಾಗ ರಥಯಾತ್ರೆ ನಡೀತಾ ಇದೆ, ಅದು ಬಹಳ ರೋಚಕವಾದಂತಹ ಅಲ್ಲಿ ಒಂದು ಲೀಲೆ, ಅದು ಜಗನ್ನಾಥನ ಲೀಲೆ ನಡೀತಾ ಇರೋದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ರಥೋತ್ಸವ ನಡೆಯುತ್ತೆ, ಒಂದು ತೇರು ರಥೋತ್ಸವ ಅಂತ ಎಲ್ಲ ಹೇಳ್ತಾರೆ. ದೇವರನ್ನ ತೇರಲ್ಲಿ ಒಂದು ಉತ್ಸವ ಕರ್ಕೊಂಡು ಬರ್ತಾರೆ. ಆ ಉತ್ಸವಗಳಿಗಿಂತಾನು ಈ ನಮ್ಮ ಪೂರಿಯ ಜಗನ್ನಾಥನ ರಥಯಾತ್ರೆ ಯಾಕಷ್ಟು ವಿಶೇಷ ಅಂತ? ತುಂಬಾ ಸುಂದರವಾದಂಥ ಪ್ರಶ್ನೆ. ಎಲ್ಲ ದೇವಸ್ಥಾನ ನಡೆದಂಥ ತೇರು ಅದು ಭಕ್ತರು ಭಗವಂತನಿಗೆ ಮಾಡುವಂತ ಒಂದು ಸೇವೆ. ಭಗವಂತನನ್ನ ರಥದಲ್ಲಿ ಕೂರಿಸಿ ಭಗವಂತನನ್ನ ರಥೋತ್ಸವ ಮಾಡ್ತಕ್ಕಂಥದ್ದು. ಭಗವಂತನ ರಥವನ್ನ ಎಳೆಯೋದರ ಮೂಲಕ ಅವರ ಜೀವನದಲ್ಲಿ ಅವರು ಜೀವನವನ್ನ ಪಾವನ ಮಾಡಿಕೊಳ್ಳೋದು, ಭಗವಂತನಿಗೆ ಸೇವೆಯನ್ನ ಮಾಡೋದು, ಭಗವಂತನು ಕೂಡ ಎಲ್ಲರಿಗೂ ದರ್ಶನವನ್ನು ಕೊಡೋಕೆ ರಥದಲ್ಲಿ ಬರೋದು. ಇದು ಸಾಮಾನ್ಯವಾಗಿ ಎಲ್ಲ ರಥೋತ್ಸವದಲ್ಲಿ ಹಿಂದೆ ಇರುವಂತಹ ಅರ್ಥ. ಆದ್ರೆ ಜಗನ್ನಾಥಪುರಿನಲ್ಲಿ ಬಹಳ ವಿಶೇಷವಾದಂತಹ ಲೀಲೆ, ಅಲ್ಲಿ ನಿತ್ಯ ಲೀಲೆಗಳು ನಡೀತಾ ಇರ್ತದೆ. ಹೇಗೆ ಅಂದ್ರೆ, ಜಗನ್ನಾಥನ ದೇವಸ್ಥಾನ ಇದೆ, ಅದನ್ನ ಶ್ರೀಮಂದಿರ ಅಂತ ಕರೀತಾರೆ. ಅಲ್ಲಿ ಅದು ದ್ವಾರಕೆಯ ತರ. ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಗುಂಡೀಚ ಮಂದಿರ ಅಂತ ಇದೆ. ಅದು ಗುಂಡೀಚ ಮಂದಿರವನ್ನ ಭಕ್ತರು ವೃಂದಾವನದ ಪ್ರತೀತ ಅಂತ ಹೇಳ್ತಾರೆ. ಅಂದ್ರೆ ಒಂದು ಲೀಲೆ ಇದೆ ಇದರ ಹಿಂದೆ. ಕೃಷ್ಣ ತನ್ನ ವೃಂದಾವನದ ಲೀಲೆಗಳನ್ನ ಅಂತ್ಯಗೊಳಿಸಿ ದ್ವಾರಕೆಗೆ ಹೋಗಿರ್ತಾನೆ. ವೃಂದಾವನದವರೆಲ್ಲ ಬಹಳ ವಿರಹದಿಂದ ಕೃಷ್ಣನನ್ನ ಮತ್ತೆ ನೋಡ್ಬೇಕು, ಯಾವಾಗ ಕೃಷ್ಣ ಬರ್ತಾನೆ ಅಂತ, ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ ಕಾತರದಿಂದ ಕಾಯ್ತಾ ಇದ್ರಂತೆ. ನಮ್ಮನ್ನ ನೆನೆಸ್ಕೊಳ್ಬೋದಾ ಇಲ್ವಾ, ಕೃಷ್ಣ ಏನ್ ಮಾಡ್ತಾ ಇರ್ಬೋದು, ಹೀಗೆ ಕೃಷ್ಣನನ್ನೇ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಕೃಷ್ಣ ಬರಲೇ ಇಲ್ಲ. ಒಂದು ದಿವಸ ಅವರಿಗೆ ಒಂದು ಸುದ್ದಿ ತಲುಪಿತು. ಕೃಷ್ಣ, ಬಲರಾಮ, ಸುಭದ್ರೆಯರು ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಕುರುಕ್ಷೇತ್ರಕ್ಕೆ
ಏನೋ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಆಗ ಎಲ್ಲ ವೃಂದಾವನ ವಾಸಿಗಳು ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ಕುರುಕ್ಷೇತ್ರಕ್ಕೆ ಹೋಗಿ ಕೃಷ್ಣ ನೀನು ವೃಂದಾವನಕ್ಕೆ ಬರಲೇಬೇಕು ಅಂತ ಕೃಷ್ಣನನ್ನ, ಬಲರಾಮನನ್ನ, ಸುಭದ್ರೆಯನ್ನ ರಥದಲ್ಲಿ ಕುಳ್ಳಿರಿಸಿ ಕೃಷ್ಣನನ್ನ ರಥದಲ್ಲಿ ವೃಂದಾವನಕ್ಕೆ ಎಳ್ಕೊಂಡು ಹೋದ್ರು, ರಥ ಎಳೆದುಕೊಂಡು ಹೋದ್ರು ಅನ್ನೋದು ಕತೆ. ಈ ಒಂದು ಲೀಲೆಯನ್ನ ಸ್ಮರಿಸೋದು ಪ್ರತಿ ವರ್ಷ ಇದು ಪುರಿ ಜಗನ್ನಾಥದಲ್ಲಿರುವಂತಹ ವಿಶೇಷ ಆಚರಣೆ. ಅದರ ಪ್ರತೀಕವಾಗಿ ಇದನ್ನ ಆಚರಿಸ್ತೀವಿ. ಪ್ರತೀಕವಾಗಿ ಮಾಡ್ತಾ ಇದ್ದಾರೆ. ರಥಯಾತ್ರೆ ಎಷ್ಟು ದಿನ ನಡೆಯುತ್ತೆ ಮತ್ತೆ ಹೇಗೆ ನಡೆಯುತ್ತೆ ಅಂತ? ರಥಯಾತ್ರೆ ನಡೆಯೋ ಮುಂಚೆಯೂ ಒಂದಷ್ಟು ಪದ್ಧತಿಗಳಿದಾವೆ. ಮೊದಲನೇದಾಗಿ ಸ್ನಾನ ಯಾತ್ರೆ ಅಂತ ನಡೆಯುತ್ತೆ. ರಥಯಾತ್ರೆಗೆ 15 ದಿವಸ ಮುಂಚೆ ಪೌರ್ಣಿಮೆಯಂದು ಈ ಸ್ನಾನ ಯಾತ್ರೆಯನ್ನ ಮಾಡ್ತಾರೆ. ಇದೊಂಥರ ಲೀಲೆ. ಈಗ ಆಗ್ತಾ ಇರೋದು ಯಾವುದೋ ಒಂದು ಕಾಲದಲ್ಲಿ ಅಲ್ಲ, ಈಗ ಆಗ್ತಾ ಇರುವಂತಹ ಜಗನ್ನಾಥನ ಜೊತೆ ಭಕ್ತರು ಮಾಡುವಂತಹ ಲೀಲೆ ನಡೆಯುತ್ತೆ ಅಲ್ಲಿ. ಹೇಗೆ ಅಂದ್ರೆ ಭಗವಂತನನ್ನ, ಜಗನ್ನಾಥನನ್ನ, ಬಲಭದ್ರನ್ನ, ಸುಭದ್ರೆಯನ್ನು ಹೊರಗಡೆ ಅಲ್ಲೊಂದು ಸ್ನಾನ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಸ್ನಾನ ಯಾತ್ರೆ ನಡೆಯುತ್ತೆ. ಮೊನ್ನೆ ತಾನೇ ಸ್ನಾನ ಯಾತ್ರೆ ನಡೀತು. ಸ್ನಾನ ಯಾತ್ರೆ ಆದ್ಮೇಲೆ ಭಗವಂತ ಆಧ್ಯಾತ್ಮಿಕವಾಗಿ ಅಲೌಕಿಕ ದೇವರು ಅಂತ ಭಗವಂತನಿಗೆ ಹುಷಾರು ತಪ್ಪೋಗ್ಬಿಡುತ್ತೆ. ಹುಷಾರು ತಪ್ಪೋದಾಗ ನಾವೇನ್ ಮಾಡೋದು? ಹೇಗೆ ಯಶೋದೆ ಕೃಷ್ಣನನ್ನ ತನ್ನ ಮಗು ಅಂತ ನೋಡಿದ್ರು, ಹಾಗೆ ಜಗನ್ನಾಥನಿಗೆ ಸೇವಾ ಮಾಡುವಂತಹ ಎಲ್ಲ ಸೇವಾಕರ್ತೃಗಳು ಕೂಡ ತನ್ನ ಮಗ, ನಾನು ಭಗವಂತನನ್ನು ನೋಡ್ಕೋಬೇಕು, ಕೃಷ್ಣ ಆ ಒಂದು ಭಾವನೆಯಿಂದ ಭಗವಂತನಿಗೆ ಸೇವೆಯನ್ನ ಮಾಡ್ತಾರೆ. ಹಾಗೆ ಜಗನ್ನಾಥನಿಗೆ ಹುಷಾರು ತಪ್ಪೋಗ್ಬಿಡುತ್ತೆ. ಅದಕ್ಕೆ ಅನರಸ ಅಂತ ಕರೀತಾರೆ ಅಲ್ಲಿ. ಇನ್ನೊಂದು 15 ದಿವಸ ಜಗನ್ನಾಥ ರಥಯಾತ್ರೆ ತನಕ ಪುರಿಯಲ್ಲಿ ಭಗವಂತನ ದರ್ಶನ ಆಗೋದಿಲ್ಲ. ಮೊನ್ನೆ 15 ದಿವಸ ಹಿಂದೆಯಿಂದ ಇವತ್ತು ನಿನ್ನೆ ಏನು ರಥಯಾತ್ರೆ ಶುರುವಾಯಿತು, ಅಲ್ಲಿ ತನಕ ಜಗನ್ನಾಥನ ದರ್ಶನ ಸಾಮಾನ್ಯ ಜನರಿಗೆ ಇಲ್ಲ. ಯಾಕೆ ಅಂದ್ರೆ ಭಗವಂತನಿಗೆ ಹುಷಾರಿಲ್ಲ. ಅವನಿಗೆ ಔಷಧಿ ಕೊಡೋದು, ಬೇರೆ ಬೇರೆ ಟ್ರೀಟ್ಮೆಂಟ್ಗಳನ್ನ ಕೊಡೋದು, ಹೀಗೆ ಭಕ್ತರು ನಿರತರಾಗಿರ್ತಾರೆ ಭಗವಂತನ ವಿಶೇಷವಾದ ಸೇವೆಯಲ್ಲಿ. ಅದೆಲ್ಲ ಆದ್ಮೇಲೆ ಭಗವಂತನಿಗೆ ಹುಷಾರಾಗ್ಬಿಡುತ್ತೆ. ಈಗ ಭಗವಂತ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಷಾಢ ಮಾಸ, ಆ ದಿವಸ ರಥಯಾತ್ರೆಯ ಪ್ರಥಮ ದಿವಸ. ಆ ದಿವಸ ಭಗವಂತ ಜಗನ್ನಾಥ ದೇವಸ್ಥಾನದಿಂದ ಹೊರಗೆ ಬರ್ತಾನೆ. ಇಲ್ಲಾಂದ್ರೆ ಜಗನ್ನಾಥನ ನೋಡ್ಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ದೇವಸ್ಥಾನ ಒಳಗೆ ಹೋಗಿ ಭಗವಂತನ ದರ್ಶನ ಮಾಡ್ಬೇಕು. ಈಗ ಭಗವಂತ ಹೊರಗೆ ಬರ್ತಾನೆ. ಅದು ಒಂದು ವಿಶೇಷ ಆಚರಣೆ ಇದೆಯಲ್ಲಿ. ಪಾಂಡಿ ಅಂತ ಕರೀತಾರೆ. ದೇವರನ್ನ ಕರ್ಕೊಂಡು ಬರೋದು. ದೇವರನ್ನ ಕರ್ಕೊಂಡು ಬರ್ಲಿಕ್ಕೆ ಅದು ತುಂಬಾ ದೊಡ್ಡದಾದಂತ ವಿಗ್ರಹ ಜಗನ್ನಾಥ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು 20 ಮಂದಿ 30 ಮಂದಿ ಬೇಕು. ಅದು ಜಗನ್ನಾಥ ತನ್ನ ಇಚ್ಛೆಯಂತೆ ಬರ್ತಾನೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಪಾಂಡಿನಲ್ಲಿ ಅದನ್ನು ಜಗನ್ನಾಥನ ಕರ್ಕೊಂಡು ಹೋಗುವಾಗ ಅದು ಏನು ಪಲ್ಲಕ್ಕಿ ಅಥವಾ ಕರ್ಕೊಂಡು ಹೋಗ್ತಾರೆ, ಅವರ ಕೈಯಲ್ಲಿ ಇರೋದಿಲ್ಲ. ಅದು ದೇವರು ನಿರ್ಧಾರ ಮಾಡ್ತಾನೆ, ನಾನು ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಹೇಗೆ ಹೋಗಬೇಕು, ಎಲ್ಲಿ ನಿಲ್ಬೇಕು, ಎಷ್ಟೊತ್ತಿಗೆ ರಥಕ್ಕೆ ಹತ್ತಬೇಕು. ಒಂದು ಸಾರಿ ರಥಯಾತ್ರೆ ಶುರುವಾದ್ರೆ ಎಷ್ಟೊತ್ತಿಗೆ ಭಗವಂತ ರಥ ಮೇಲೆ ಹೋಗ್ತಾನೆ ಅಂತ ಅದು ಟೈಮಿಂಗ್ಸ್ ಇಲ್ಲ. ಅದಕ್ಕೆ ದೇವರು ಹೋಗ್ತಾನೆ. ಬಹಳ ಸುಂದರವಾದಂತಹ ಇದು ನಿನ್ನೆ ನೋಡಿರ್ಬಹುದು ನೀವು. ಸೊ ಹೀಗೆ ಭಗವಂತ ರಥಕ್ಕೆ ಹೋಗ್ತಕ್ಕಂಥ ಒಂದು ಪದ್ಧತಿ. ಅಲ್ಲಿ ಏನು ಸೇವಾಕರ್ತರಿದ್ದಾರೆ, ಪೂಜಾರಿಗಳಿದ್ದಾರೆ, ಪಾಂಡಗಳು ಅಂತ ಕರೀತಾರೆ ಅವರು. ಕೃಷ್ಣ ಹೋಗ್ತಾ ಇಲ್ಲ, ರಥಕ್ಕೆ ಹತ್ತಾ ಇಲ್ಲ ಅಂದ್ರೆ ಕೋಲ್ ತಗೊಂಡು ಹತ್ತು. ಹೀಗೆ ಯಶೋದೆ ಕೃಷ್ಣ ಹತ್ರ ಬಾಯಿ ಓಪನ್ ಮಾಡು, ಮಣ್ಣು ತಿಂದಿದ್ಯಾ ಓಪನ್ ಮಾಡು ಅಂತ ಕೋಲನ್ನು ಹಿಡಿದು ಜೋರ್ ಮಾಡಿದಾಳಲ್ಲ. ಹಾಗೆ ಆ ಒಂದು ಭಕ್ತರಿಗೆ ಮತ್ತು ಭಗವಂತನಿಗಿರುವಂತಹ ಸುಮಧುರವಾದಂತಹ ಪ್ರೀತಿಯ ಆ ಒಂದು ಆಚರಣೆ ಇದು ಅಪರಾಧ ಅಲ್ಲ. ಆ ಒಂದು ಆಚರಣೆಯಿಂದ ಮಾಡ್ತಾ ಮಾಡ್ತಾ ಜಗನ್ನಾಥ ರಥಕ್ಕೆ ಬರ್ತಾನೆ. ಹಾಗೆ ಬಲಭದ್ರೆ, ಸುಭದ್ರ, ಸುದರ್ಶನ, ಜಗನ್ನಾಥ ಎಲ್ಲರೂ ರಥಕ್ಕೆ ಬಂದು ಕೂತ್ಕೊಳ್ತಾರೆ. ಈಗ ಕೋಲ್ ಹಿಡಿದಾಗ್ಲೂ ಜಗನ್ನಾಥ ರಥ ಹತ್ಲಿಲ್ಲ ಅಂದ್ರೆ ಮುಂದೇನಾಗುತ್ತೆ? ಕೋಲಿಲ್ಲ, ಮತ್ತೆ ಜೋರು ಮಾಡ್ತಾರೆ, ಮತ್ತೆ ಬೈತಾರೆ, ಮತ್ತೆ ಜಗನ್ನಾಥ ಹತ್ತಾನೆ. ಹೀಗೆ ಅಲ್ಲೊಂದು ಲೀಲೆಗಳು ನಡೀತಾ ನಡೀತಾ ಭಗವಂತ. ಈಗ ರಥದ ಮೇಲೆ ಭಗವಂತ ಬಂದು ಕೂತಾಯ್ತು, ರಥಯಾತ್ರೆ ಹೊರಡ್ತು. ಈಗ ರಥಯಾತ್ರೆ ಹೊರಡಬೇಕು. ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ? ಇಲ್ಲಿಂದ ಈಗ ಕುರುಕ್ಷೇತ್ರದಿಂದ ಎಲ್ಲಿ ಹೋಗಿದ್ದು? ವೃಂದಾವನಕ್ಕೆ. ಹೌದು. ಅಲ್ಲಿ ಗುಂಡೀಚ ಮಂದಿರಕ್ಕೆ ಹೋಗ್ಬೇಕು. ಗುಂಡೀಚ ಮಂದಿರ ಅದು ಮೌಸಿಕಾಗಾರ ಅಂತಾರೆ, ಅಂದ್ರೆ ಚಿಕ್ಕಮ್ಮನ ಮನೆ ಅಂತ. ಜಗನ್ನಾಥನ ಚಿಕ್ಕಮ್ಮನ ಮನೆ 2 ರೀತಿಯ ಅರ್ಥ ಇದೆ ಅಲ್ಲಿ. ಒಂದು,
ಇಂದ್ರದ್ಯುಮ್ನ ಮಹಾರಾಜರ ಪತ್ನಿ ಹೆಸರು ಗುಂಡೀಚ ಅಂತ. ಇಂದ್ರದ್ಯುಮ್ನ ಮಹಾರಾಜನ ಪತ್ನಿಯನ್ನು ಚಿಕ್ಕಮ್ಮ ಅಂತಾನೂ ಕರಿತಾ ಇದ್ರು ಜಗನ್ನಾಥನ, ಅದು ಒಂದು ಅರ್ಥ. ಇನ್ನೊಂದು ಕೃಷ್ಣನ ಚಿಕ್ಕಮ್ಮ ರೋಹಿಣಿ, ಸುಭದ್ರೆಯ ತಾಯಿ, ಬಲರಾಮ ತಾಯಿ ಅವರಿದ್ದು ವೃಂದಾವನದಲ್ಲಿ. ಹಾಗೆ ಮೌಸಿಕಗರ್ ಅಲ್ಲಿಗೆ ಹೋಗೋದು, ಭಗವಂತ ಅಲ್ಲಿಗೆ ಹೋಗ್ತಕ್ಕಂತಹ ಕಾರ್ಯಕ್ರಮ. ಅದು ಹೋಗುವ ಮುಂಚೆಯೂ ಅಲ್ಲಿ ಒಂದು ಆಚರಣೆ ಇದೆ. ಆ ದೇವಸ್ಥಾನ ಏನಿದೆ ಗುಂಡೀಚ ಮಂದಿರ ಅಂತ, ಅದು ಉಳಿದ 365 ದಿವಸದಲ್ಲಿ 355 ದಿವಸ ಖಾಲಿ ಇರ್ತದೆ. ಈ ರಥಯಾತ್ರೆಗೆ ಮುಂಚೆ ಆ ಗುಂಡೀಚ ಮಂದಿರವನ್ನ ಸ್ವಚ್ಛಗೊಳಿಸ್ತಾರೆ, ಅದಕ್ಕೆ ಮಂದಿರ ಮಾರ್ಜನ ಅಂತ. ಆ ಸಂದರ್ಭದಲ್ಲಿ ಎಲ್ಲ ಭಕ್ತರು ಹೋಗಿ ಆ ಮಂದಿರವನ್ನ ಮಾರ್ಜನ ಮಾಡುವಂತಹ ಕಾರ್ಯಕ್ರಮ. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ಬಹಳಷ್ಟು ಲೀಲೆಗಳಿದಾವೆ, ಹೇಗೆ ಅವರು ಮಾರ್ಜನವನ್ನು ಮಾಡಿದ್ರು ಅಂತ. ಸ್ವಚ್ಛಗೊಳಿಸಿದ ಮೇಲೆ ಆ ದಿವಸ ನಾವು ಈಗ ಜಗನ್ನಾಥ ಇಲ್ಲಿಂದ ಗುಂಡೀಚ ಮಂದಿರಕ್ಕೆ ಹೋಗುವಂತಹ ಲೀಲೆ, ರಥಯಾತ್ರೆ ಶುರು ಆಗ್ತದೆ. ಲಕ್ಷಾಂತರ ಜನರು ಸೇರಿದ್ದಾರೆ, ನಾವು ನೋಡಿದೀವಿ. ಸೊ ಎಲ್ಲರೂ ಜಗನ್ನಾಥನನ್ನ ಎಳಿಬೇಕು, ಜಗನ್ನಾಥನ ನೋಡಬೇಕು, ಜಗನ್ನಾಥನನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗುವಂತಹ ಭಾಗ್ಯ ನಮಗೂ ಬರಬೇಕು ಅಂತ ಜನರು ಹೋಗಿ ರಥಯಾತ್ರೆಯಲ್ಲಿ ರಥವನ್ನ ಎಳಿತಾರೆ. ಹಾಗೆ ಎಳಿತಾ ಹೋಗ್ತಾ ಇರುವಾಗ ಅದು ಈ ರಥ ಎಷ್ಟು ಸ್ಪೀಡ್ ಹೋಗ್ಬೇಕು, ಎಲ್ಲಿ ನಿಲ್ಬೇಕು ಅಂತ ಭಗವಂತನ ಇಚ್ಛೆ. ಈ ರಥಯಾತ್ರೆಯ 3 ರಥಗಳಿಗೂ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಹಾಗೇನೆ 3 ರಥಕ್ಕೂ ಬೇರೆ ಬೇರೆ ಬಣ್ಣಗಳಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಜಗನ್ನಾಥನ ರಥ ನಂದಿಘೋಷ ಅಂತ, ಆಮೇಲೆ ಬಲಭದ್ರನ ರಥ ಅದಕ್ಕೆ ತಾಳಧ್ವಜ ಅಂತ ಕರೀತಾರೆ, ಸುಭದ್ರೆಯ ರಥಕ್ಕೆ ದರ್ಪದಲನ ಅಂತ ಕರೀತಾರೆ. ಈ 3 ರಥಗಳು ಒಂದರಾದ್ಮೇಲೆ ಒಂದು ಸೀಕ್ವೆನ್ಸ್ ಅಲ್ಲಿ ಹೋಗ್ತದೆ. ಮೊದಲು ಸುಭದ್ರೆಯ ರಥ ಹೋಗ್ತದೆ, ಬಲರಾಮನ ರಥ ಹೋಗ್ತದೆ, ಕೊನೆಗೆ ಜಗನ್ನಾಥನ ರಥ ಹೋಗ್ತದೆ. ರಥಯಾತ್ರೆ ಹೋಗ್ತಾ ಇರುವಾಗ ಅದು ಒಂದೊಂದು ಸರಿ ನಿಂತು ಹೋಗ್ಬಿಡುತ್ತೆ ರಥ, ಮುಂದೆ ಹೋಗೋದಿಲ್ಲ, ಎಷ್ಟು ಹೇಳಿದ್ರೂ ಹೋಗೋದಿಲ್ಲ. ಇದು ಅತ್ಯಂತ ದೊಡ್ಡ ರಥ, ಒಂದೊಂದು ರಥ 45 ಫೀಟ್ ಎತ್ತರ, ದೊಡ್ಡದಾದಂತ. ಜನ ಎಷ್ಟು ಹೇಳಿದ್ರೂ ಮುಂದೆ ಹೋಗೋದಿಲ್ಲ. ಯಾವಾಗ ಜಗನ್ನಾಥನಿಗೆ ಹೋಗಬೇಕು ಅನ್ನಿಸ್ತದೆ ಆವಾಗ ಮುಂದೆ ಹೋಗ್ತದೆ. ಈ ಲೀಲೆಯನ್ನ ಇವತ್ತೂ ಕೂಡ ನಾವು ಜಗನ್ನಾಥ ಪುರಿಯಲ್ಲಿ ನೋಡ್ಬೋದು. ಎಷ್ಟು ಹೊತ್ತಿಗೆ ಜಗನ್ನಾಥ ಕುಂಡೀಚಕ್ಕೆ ತಲುಪ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಎಷ್ಟು ಸಮಯ ತಗೊಳ್ತದೆ, ಒಂದೊಂದು ಫುಲ್ ಇಡೀ ದಿವಸದಲ್ಲಿ ಅಲ್ಲಿ ತಲುಪದೇ ಇರಬಹುದು, ಅರ್ಧದಲ್ಲಿ ನಿಂತ್ಕೊಳ್ಬಹುದು. ಅದು ಜಗನ್ನಾಥನ ಇಚ್ಛೆ. ಒಂದೊಂದು ರಥಕ್ಕೂ ಒಂದೊಂದು ಬಣ್ಣಗಳಿದೆ, ಇದು ಯಾಕೆ ಅಂತ? ಇದು ಆ ಒಂದು ಗುರುತಿಸಲಿಕ್ಕೆ, ಜಗನ್ನಾಥನನ್ನ ಬಲದೇವ ಸುಭದ್ರೆಯನ್ನ ಗುರುತಿಸಲಿಕ್ಕೆ ಮಾಡಿದಂತಹ ಒಂದು ಹಳೆಯ ಕಾಲದಿಂದ ಬಂದಂತಹ ಪದ್ಧತಿ. ಅದರಲ್ಲಿ ವಿಶೇಷವಾಗಿ ಈ ಕಲರಲ್ಲಿ ಇರಬೇಕು ಅಂತ ಅಂದಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ರಥಯಾತ್ರೆಗೆ ರಥಗಳನ್ನ ಪ್ರತಿ ವರ್ಷ ಹೊಸದಾಗಿ ತಯಾರಿಸ್ತಾರೆ ಅಂತ ಹೇಳ್ತಾರೆ, ಹೌದಾ? ಹೌದು, ಇದು ದೊಡ್ಡ ಕೆಲಸ. ನೂರಾರು ಜನರು, ಸಾವಿರಾರು ಜನರು ಇದನ್ನು ಮಾಡ್ತಾರೆ. ಆ ಹೊಸ ರಥಕ್ಕೆ ಹೊಸ ಮರವನ್ನ ಹುಡುಕಬೇಕು, ಅದು ಈ ತರದೇ ಆದಂತಹ ಮರ ಇರಬೇಕು ಅಂತ ಆ ವೆರೈಟಿ ಮರವನ್ನ ತಗೊಂಡು ಬರಬೇಕು. ಆಮೇಲೆ ಯಾವುದೇ ಆಧುನಿಕ ಶಸ್ತ್ರಗಳನ್ನ, ಆಧುನಿಕ ಇಕ್ವಿಪ್ಮೆಂಟ್ ಅನ್ನು ಉಪಯೋಗಿಸುವ ಹಾಗಿಲ್ಲ, ಹಳೆಯ ಪದ್ಧತಿಯಲ್ಲೇ ಮಾಡ್ತಾರೆ. ಇದನ್ನು ಅಕ್ಷಯ ತೃತೀಯದಿಂದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಕ್ಷಯ ತೃತೀಯ ದಿವಸ ಜಗನ್ನಾಥ ರಥಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಯಾವುದೇ ಕಬ್ಬಿಣದ ಮೊಳೆಗಳನ್ನು ಉಪಯೋಗ ಮಾಡೋದಿಲ್ಲ, ಅದೆಲ್ಲ ಮರದಲ್ಲೇ ಮಾಡ್ತಾರೆ. ಜಗನ್ನಾಥನ ರಥ 45 ಅಡಿ ಎತ್ತರ, ಅದಕ್ಕೆ 16 ಚಕ್ರಗಳು. ಅದು ಒಂದು ಚಕ್ರ ನಮ್ಮ ಹೈಟಿಗಿಂತ ಜಾಸ್ತಿ ಇರ್ತದೆ. ಅಷ್ಟು ದೊಡ್ಡ 16 ಚಕ್ರ, 45 ಅಡಿ ಎತ್ತರದ ರಥ. ಹಾಗೆ ಬಲಭದ್ರನ ರಥ 44 ಅಡಿ, ಸುಭದ್ರೆಯ ರಥ 43 ಅಡಿ. ದೊಡ್ಡದಾದ ರಥವನ್ನ ಕೈಯಿಂದನೇ, ಏನೂ ಆಧುನಿಕ ಸಲಕರಣೆಗಳಿಲ್ಲದೆ ಕೈಯಿಂದಲೇ ಆ ಜನಗಳು ಸುಮಾರು 200 ಜನಗಳು ಸತತವಾಗಿ ಒಂದು 2 ತಿಂಗಳು ಈ ರಥವನ್ನ ಕೂತು ರಚಿಸ್ತಾರೆ. ಅದು ಅವರ ಸೇವೆ, ಅವರ ತಲತಲಾಂತರದಿಂದ ಬಂದ ಸೇವೆ ಇದು. ಅವರ ತಂದೆ ಹೀಗೆ ಮಾಡ್ಕೊಂಡು ಬಂದು ಇವತ್ತಿಗೂ ಕೂಡ ಅದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಿಂದೆ ಒಂದ್ ಕಡೆ ಓದಿದ್ದೆ ನಾನು, ಬ್ರಿಟಿಷರು ಹಿಂದೆ ಇದನ್ನ ನೋಡಿ ವರ್ಣಿಸೋಕೆ ಪದಗಳೇ ಇಲ್ದೇನೆ ಜಾಗರ್ ನಾಟ್ ಅನ್ನುವಂತ ಒಂದು ಪದವನ್ನ ಅವರ ಡಿಕ್ಷನರಿನಲ್ಲೇ ಸೇರಿಸ್ತಾರೆ ಅಂತ, ಹೌದಾ? ಇದು ಕುತೂಹಲವಾದಂತ ವಿಷಯ. 14ನೇ ಶತಮಾನದಲ್ಲಿ, ಇದು ಬ್ರಿಟಿಷರಿಗಂತಲೂ ಸ್ವಲ್ಪ ಮುಂದೆ, 14ನೇ ಶತಮಾನದಲ್ಲಿ ಫ್ರೆಂಚಿನ ಒಬ್ಬ ಮಿಷನರಿ ಇಲ್ಲಿ ಬಂದಿದ್ದಂತೆ. ಅದು ಈ ಡಿಕ್ಷನರಿನಲ್ಲಿ ಹೋದ್ರೆ ನಿಮ್ಗೆ ಇವತ್ತಿಗೂ ಗೊತ್ತಾಗುತ್ತೆ. ಅವನು ಜಗನ್ನಾಥಪುರಿಗೆ ಬಂದು ರಥಯಾತ್ರೆಯನ್ನು ನೋಡ್ತಾನೆ.
ಆಗಿನ ಕಾಲದಲ್ಲಿ. ಅದು ಎಷ್ಟು ದೊಡ್ಡದಾದಂತಹ ರಥ, ಲಕ್ಷಾಂತರ ಜನ ಬಂದು ಅದನ್ನು ಎಳೆಯೋದು. ಒಂದೊಂದು ಸಾರಿ ಜನರು ಆ ಜಗನ್ನಾಥನ ರಥದ ಕೆಳಗಡೆ ಬಿದ್ದು ಪ್ರಾಣತ್ಯಾಗ ಮಾಡ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿ ಅವನಿಗೆ ಹೀಗೆ ಉಂಟಾ ಅಂತ ವಿಶೇಷ ಆಯಿತು. ಅದನ್ನು ಅವನು ಮತ್ತೆ ಪುನಃ ಯುರೋಪಿಗೆ ಹೋದಾಗ ಅಲ್ಲಿ ಇದರ ಬಗ್ಗೆ ಹೇಳ್ದ, ಈ ಥರ ನಾನು ನೋಡಿದ್ದೀನಿ ಅಂತ. ಅದಕ್ಕೆ ಏನು ಹೇಳಬೇಕು, ಎಲ್ಲೋ ನೋಡದೇ ಇರೋದು, ಡಿಕ್ಷನರಿಯಲ್ಲಿ ಪದವೇ ಇಲ್ಲ. ಅದಕ್ಕೆ ಜಗರ್ನಾಥ್ ಅಂತ ಹೇಳ್ದ. ದೊಡ್ಡದಾದಂತಹ ದೇವರ ರಥ ಅಂತ ಈ ಶಬ್ದದ ಉಪಯೋಗ ಪ್ರಥಮವಾಗಿ ಬಂದಿತ್ತು. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ದೊಡ್ಡದಾದಂತಹ ವಾಹನಗಳಿಗೆ ಜಗರ್ನಾಥ್ ಅಂತ ಕರಿತಾ ಇದ್ರಂತೆ. ದೊಡ್ಡ ರೈಲ್ ಬಂಡಿ, ದೊಡ್ಡದು ಗಜಗಾತ್ರದೇನಾದ್ರಿಂದ ಜಗರ್ನಾಥ್ ಅಂತ ಕರೀತಿದ್ರು. ಮತ್ತು ಮುಂದೆ ಬಂದು ಈಗಿನ ಆಧುನಿಕ ಉಪಯೋಗದಲ್ಲಿ ಅದನ್ನ ಏನಾದರೂ ತಡಿಲಿಕ್ಕೆ ಅಸಾಧ್ಯವಾದದ್ದು, ಅತ್ಯಂತ ಫೋರ್ಸ್ಫುಲ್, ಪ್ರಭಾವಶಾಲಿ, ಅತ್ಯಂತ ದೊಡ್ಡದಕ್ಕೆ ಜಗನ್ನಾಥ್ ಅಂತ ಇವತ್ತು ಕರೀತಾ ಇದ್ದಾರೆ. ಸೊ ಈ ಪದ ಜಗನ್ನಾಥನ ರಥಯಾತ್ರೆಯನ್ನ ನೋಡಿ ಯುರೋಪಿಯನ್ನರು ಈ ಒಂದು ಪದವನ್ನ ಆವಿಷ್ಕಾರ ಮಾಡಿದ್ರು ಅನ್ನೋದು ಸತ್ಯ. ಹೇರಾ ಪಂಚಮಿ ಏನು ಅಂತ ಒಂದು ಉತ್ಸವ ನಡೆಯುತ್ತೆ ಅಲ್ಲಿ ಅಂತ ಕೇಳಿದ್ವಿ, ಹಾಗಂದ್ರೆ ಏನು ಅಂತ? ಇದು ಈ ರಥಯಾತ್ರೆಗೂ ಅದಕ್ಕೂ ಸಂಬಂಧ ಇದೆ. ಏನಾಗತ್ತೆ ಅಂದ್ರೆ, ಈಗ ಲೀಲೆ ನಡೀತಾ ಇದೆ, ಭಗವಂತ ಹೋದ ರಥದಲ್ಲಿ. ಎಲ್ಲಿ ಹೋದ? ವೃಂದಾವನಕ್ಕೆ ಹೋದ. ಎಲ್ಲಿಂದ ಹೋಗಿದ್ದು? ಶ್ರೀಮಂದಿರದಿಂದ. ಹೋಗುವಾಗ ಲಕ್ಷ್ಮಿಯನ್ನು ಕರ್ಕೊಂಡು ಹೋಗ್ಲಿಲ್ಲ, ಹೋಗ್ಬಿಟ್ಟಿದ್ದಾನೆ. ಅಣ್ಣ ತಮ್ಮ ತಂಗಿ ಎಲ್ಲ ಹೋಗಿದ್ದಾರೆ, ಹೆಂಡತಿಯನ್ನ ಕರ್ಕೊಂಡು ಹೋಗಿಲ್ಲ, ಲಕ್ಷ್ಮೀ ದೇವಿಯನ್ನ ಕರ್ಕೊಂಡು ಹೋಗಿಲ್ಲ, ಪತ್ನಿಯನ್ನ ಕರ್ಕೊಂಡು ಹೋಗ್ಲಿಲ್ಲ. ಲಕ್ಷ್ಮೀ ದೇವಿಗೆ ಒಂದಷ್ಟು ದಿವಸ, ಜಗನ್ನಾಥ ಹೋಗಿ ಆದ್ಮೇಲೆ 5 ದಿವಸ ಆಗ್ತದೆ ಪಂಚಮಿ. ಅಲ್ಲಿ ಅವಳಿಗೆ ಸಿಟ್ಟು ಬರ್ತದಂತೆ, ಹಿಂಗ ಹೋಗ್ಬಿಟ್ಟ, ಹೇಳಲೇ ಇಲ್ಲ ಅಂತ ಸಿಟ್ಟಿನಿಂದ ಲಕ್ಷ್ಮೀ ದೇವಿ ಗುಂಡೀಚ ಮಂದಿರದ ಹತ್ರ ಹೋಗ್ತಾರೆ. ಲಕ್ಷ್ಮೀ ದೇವಿ ಹೋಗೋದು ಅದೊಂದು ಉತ್ಸವ. ಈಗ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಹೋಗುವಂತ ಒಂದು ಉತ್ಸವ. ಎಲ್ಲ ಪೂಜಾರಿಗಳು, ಎಲ್ಲ ಭಕ್ತರು ಜೊತೆಯಲ್ಲಿ ಯಾತ್ರೆ ತರ ಹೋಗ್ತಾರೆ. ಹೋಗಿ ಅಲ್ಲಿ ಲಕ್ಷ್ಮೀ ದೇವಿ ಗಲಾಟೆ ಮಾಡ್ತಾಳೆ, ಯಾಕೆ, ಏನ್ ಮಾಡ್ತಿದ್ಯಾ, ವಾಪಸ್ ಯಾವಾಗ ಬರ್ತೀಯ ಅಂತ. ಸಾಂಕೇತಿಕವಾಗಿ ಈ ನಂದಿಘೋಷ ರಥ ಇದೆಯಲ್ಲ, ಜಗನ್ನಾಥನ ರಥವನ್ನ ಸ್ವಲ್ಪ ಹೊಡಿತಾರೆ, ಹೊಡೆದ್ಬಿಟ್ಟು ಮತ್ತೊಂದು ಸ್ವಲ್ಪ ತುಂಡು ಮಾಡ್ತಾರೆ. ಲಕ್ಷ್ಮೀ ದೇವಿಗೆ ಸಿಟ್ಟು ಬಂದಿದೆ, ಜಗನ್ನಾಥ ಬಿಟ್ಟು ಹೋಗಿದ್ದಾನೆ ಅಂತ ಸಾಂಕೇತಿಕವಾಗಿ ಅದನ್ನು ಮಾಡಿಬಿಟ್ಟು ಲಕ್ಷ್ಮೀ ದೇವಿ ವಾಪಸ್ ಬರ್ತಾಳೆ ಸಿಟ್ಟು ಮಾಡಿಕೊಂಡು. ಸೊ ಕೃಷ್ಣ ತನ್ನನ್ನ ಬಿಟ್ಟು ಹೋಗಿದ್ದಕ್ಕೆ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂತು ಅಂತ ಆ ಒಂದು ಕೃಷ್ಣನ ಲಕ್ಷ್ಮೀ ದೇವಿಯ ಲೀಲೆಯನ್ನ ಪ್ರಕಟಗೊಳಿಸ್ಲಿಕ್ಕೋಸ್ಕರ ಈ ಒಂದು ಆಚಾರವನ್ನ ಇವತ್ತು ಕೂಡ ಜಗನ್ನಾಥಪುರಿಯಲ್ಲಿ ಮಾಡ್ತಾರೆ. ರಥ ವಾಪಸ್ ಬಂದ್ಮೇಲಿಂದ ಸುನಾವೇಶ ಅಂತ ಇನ್ನೊಂದು ಉತ್ಸವ ನಡೆಯುತ್ತೆ ಅಂತ ಹೇಳ್ತಾರೆ, ಇದೇನು? ಹೌದು. ಸೊ ಅಲ್ಲಿಂದ ರಥ ಹೊರಟ ಮೇಲೆ ಮತ್ತೆ ವಾಪಸ್ ಗುಂಡೀಚದಿಂದ ಮತ್ತೆ ರಥಕ್ಕೆ ಬರೋದು. ಅಲ್ಲಿ ಪಾಂಡಿ ಇದೆ, ಹೇಗೆ ಕೃಷ್ಣ ಹೇಗೆ ಜಗನ್ನಾಥ ಬರ್ತಾನೆ, ಮತ್ತೆ ಅಲ್ಲಿಂದ ರಥಯಾತ್ರೆ. ಇದಕ್ಕೆ ಬಹುಡಾ ರಥಯಾತ್ರೆ ಅಂತ ಕರೀತಾರೆ, ಉಲ್ಟಾ ರಥಯಾತ್ರ. ಈಗ ಇನ್ನೊಂದು ಹಿಂದಿನ ಕಾಲದಲ್ಲಿ ಇವತ್ತು ಆಚಾರ ಇದೆ, ಯಾರು ಜಗನ್ನಾಥನನ್ನ ಅಲ್ಲಿ ಕರ್ಕೊಂಡು ಹೋಗಿದಾರಲ್ಲ, ಲಕ್ಷಾಂತರ ಜನ ಬಂದಿದಾರಲ್ಲ, ಅವರು ಬೇರೆ ಏನಾದ್ರು ಇನ್ನೊಂದು ಸೆಟ್ ಜನರು ಬರ್ತಾರೆ ಜಗನ್ನಾಥನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ. ಶ್ರೀಮಂದಿರದ ಕಡೆಯ ಭಕ್ತರು ಒಬ್ರು, ಗುಂಡೀಚ ವೃಂದಾವನದ ಭಕ್ತರು ಇನ್ನೊಂದು. ಪೂಜಾರಿಗಳಲ್ಲಿ ಕೂಡ 2 ಸೆಟ್. ಒಂದು ಪೂಜಾರಿಗಳು ಕೃಷ್ಣನನ್ನ ಶ್ರೀಮಂದಿರದಲ್ಲಿ ವಹಿಸ್ಕೊಂಡು ಮಾತಾಡೋದು, ಇನ್ನೊಬ್ರು ಜಗನ್ನಾಥನನ್ನ ಗುಂಡೀಚದಲ್ಲಿ ವಹಿಸ್ಕೊಂಡು ಮಾತಾಡೋದು. ಹಾಗೆ ಜಗನ್ನಾಥನನ್ನು ವಾಪಸ್ ಶ್ರೀಮಂದಿರಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಮತ್ತೆ ಲಕ್ಷಾಂತರ ಜನ ಸೇರ್ತಾರೆ. ಈ ರಥಯಾತ್ರೆಯ ಮೂಲಕ ಪುನಃ ಅಲ್ಲಿ ಬರ್ತಾನೆ ಜಗನ್ನಾಥ. ಆದ್ರೆ ಲಕ್ಷ್ಮೀ ದೇವಿ ಬಾಗಿಲು ಹಾಕ್ಬಿಡ್ತಾಳಂತೆ, ತೆಗಿಯೋದಿಲ್ಲ. ಜಗನ್ನಾಥನನ್ನ ಬಲಬದಿಸುವುದನ್ನು ಹೊರಗೆ ನಿಂತು ವೇಟ್ ಮಾಡ್ಬೇಕು. ಈಗ ಇಷ್ಟೆಲ್ಲ ಲೀಲೆಗಳಾಯ್ತಲ್ಲ, ತಾನು ಯಾರು? ಸರ್ವೈಶ್ವರ್ಯ ಪೂರ್ಣ, ಷಡೈಶ್ವರ್ಯ ಪೂರ್ಣ, ಸರ್ವೈಶ್ವರ್ಯ ಪೂರ್ಣ, ಸಾಕ್ಷಾತ್ ಭಗವಂತ. ಆ ಒಂದು ರೂಪವನ್ನ ಬಂದಂತಹ ಸಾವಿರಾರು ಲಕ್ಷಾಂತರ ಜನಕ್ಕೆ ತೋರಿಸ್ಲಿಕ್ಕೆ ಸೋನಾವೇಶ ಅಂತ ಆಚರಣೆ ಮಾಡ್ತಾರೆ. ಸುಮಾರಾಗಿ 200 kg ಜಾಸ್ತಿ ಬಂಗಾರದ ಆಭರಣಗಳನ್ನ ಭಗವಂತನಿಗೆ ಆ ದಿವಸ ತೋರಿಸ್ತಾರೆ. ವಿಜೃಂಭಣೆಯಿಂದ ಭಗವಂತ, ಹೇಗೆ ಕೃಷ್ಣನ ವಿಶ್ವರೂಪ, ಹಾಗೆ ಈ ಸೋನಾವೇಶದಲ್ಲಿ ಭಗವಂತ ಅತ್ಯಂತ ವಿಜೃಂಭಣೆಯಿಂದ ಕಾಣ್ತಾನೆ. ಬಂದಂತಹ ಭಕ್ತರಿಗೆ ಹರಸ್ತಾನೆ. ಯಾರು ಜಗನ್ನಾಥರನ್ನ, ಬಲದೇವರನ್ನ, ಸುಭದ್ರರನ್ನ ಸೋನಾವೇಶದಲ್ಲಿ ನೋಡ್ತಾರೆ
ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಹಾಗೂ ಮೋಕ್ಷ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಹೀಗೆ ಆ ಒಂದು ತನ್ನ ನಿಜವಾದ ವಿಜೃಂಭಣೆಯ ರೂಪ ದ್ವಾರಕಾಧೀಶ ಅಂದ್ರೆ ಅಲ್ಲಿ ರಾಜ, ಆ ಒಂದು ವಿಜೃಂಭಣೆಯ ರೂಪವನ್ನು ಸೋನಾವೇಶದಲ್ಲಿ ತೋರಿಸ್ಲಿಕ್ಕೋಸ್ಕರ ಸೋನಾವೇಶ ಅಲಂಕಾರ ಅಂತ ನಡೀತದೆ. ಈಗ ಲಕ್ಷ್ಮೀ ದೇವಿ ಬಾಗಿಲು ತೆಗಿತಾರ? ಲಕ್ಷ್ಮೀದೇವಿ ಬಾಗಿಲು ಹಾಕಿರ್ತಾರೆ, ಜಗನ್ನಾಥನ ಒಳಗೆ ಪ್ರವೇಶ ಸಿಗೋದಿಲ್ಲ. ಈಗ ಲಕ್ಷ್ಮೀ ದೇವಿಯನ್ನು ಸಂತೋಷ ಪಡಿಸ್ಲಿಕ್ಕೆ ಅಲ್ಲೊಂದು ಉತ್ಸವ ಇದೆ. ಆ ಎಲ್ಲ ಅಲ್ಲಿರುವ ಲೋಕಲ್ ಜನಗಳು ಭಕ್ತರು ಒಂದ್ ದಿವಸ ಒಂದು ಸ್ವೀಟ್ ಮಾಡ್ತಾರೆ, ರಸಗುಲ್ಲ ಅಂತ. ಆ ರಸಗುಲ್ಲ ಮಾಡಿಬಿಟ್ಟು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡ್ತಾರೆ. ಜಗನ್ನಾಥಗೆ ಲಕ್ಷ್ಮೀ ದೇವಿ ಅವಳನ್ನು ಸಂತೋಷಗೊಳಿಸ್ಲಿಕ್ಕೆ, ಸಮಾಧಾನ ಮಾಡ್ಲಿಕ್ಕೆ. ಹಾಗೆ ಲಕ್ಷ್ಮಿಯನ್ನು ಸಮಾಧಾನಗೊಂಡ ಮೇಲೆ ಆಮೇಲೆ ಬಾಗಿಲು ತೆಗಿತಾಳೆ ಅಂತ ಆ ಒಂದು ಲೀಲೆ ನಡೆದು ಆಮೇಲೆ 10ನೇ ದಿವಸ ಜಗನ್ನಾಥ ಮತ್ತೆ ವಾಪಸ್ಸು ತನ್ನ ಶ್ರೀಮಂದಿರದ ಒಳಗಡೆ ಹೋಗ್ತಾನೆ. ಈಗ ಇಷ್ಟು ದಿವಸ ಗುಂಡೀಚಾ ಮಂದಿರದಲ್ಲಿರ್ತಾರಲ್ಲ, ಅಲ್ಲಿ ಏನಾದ್ರು ವಿಶೇಷ ಉತ್ಸವ ನಡೆಯುತ್ತಾ ಅಥವಾ ಅಲ್ಲಿ ಜಾಗ ಇದೆಯಾ ಜಗನ್ನಾಥನ ಇಷ್ಟು ಬೃಹದಾಕಾರದ ವಿಗ್ರಹ ಇಡೋಕೆ? ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಏನು ನಾವು ಜಗನ್ನಾಥ ಮಂದಿರದಲ್ಲಿ ನೋಡ್ತೇವೆ, ದೊಡ್ಡದಾದಂತಹ ಅಡಿಗೆ ಕೋಣೆ, ಅಷ್ಟು ಅಡಿಗೆಯನ್ನ ಮಾಡ್ಲಿಕ್ಕೆ, ಚಪ್ಪನ್ ಭೋಗ್ ಮಾಡ್ಲಿಕ್ಕೆ, ಎಲ್ಲ ಮಾಡ್ಲಿಕ್ಕೆ ಎಷ್ಟು ಜಾಗ ಬೇಕು, ಅದೆಲ್ಲ ವ್ಯವಸ್ಥೆಗಳು ಗುಂಡೀಚಾ ಮಂದಿರದಲ್ಲಿದೆ. ಆದ್ರೆ ಅದನ್ನ ಉಪಯೋಗ ಆಗೋದು 10 ದಿವಸ ಮಾತ್ರ ವರ್ಷದಲ್ಲಿ. ಈ 10 ದಿವಸ ಎಲ್ಲರೂ ಭಗವಂತನ ಸೇವಕರು ಅಲ್ಲಿ ಹೋಗಿ ಇಲ್ಲಿ ಏನು ಸೇವೆ ನಡೀತಾ ಇತ್ತು ಅದೇ ಸೇವೆಯನ್ನು ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ವಾಪಸ್ ಜಗನ್ನಾಥ ಬರ್ತಾರೆ. ಈಗ ಮಹಾಲಕ್ಷ್ಮಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದೇ ಜಗನ್ನಾಥನಿಗೋಸ್ಕರ. 10 ದಿವಸ ಅವ್ರು ಇಲ್ವೇ ಇಲ್ಲ ಅಂದಾಗ ಇಲ್ಲಿ ಏನಾಗತ್ತೆ ಪುರಿಯಲ್ಲಿ? ಅಲ್ಲಿ ಅಡಿಗೆ ನಡೆಯೋದಿಲ್ಲ. ಅಲ್ಲಿ ಆ 10 ದಿವಸ ಶ್ರೀಮಂದಿರದಲ್ಲಿ ಪ್ರಸಾದ ಸಿಗೋದಿಲ್ಲ, ಎಲ್ಲ ಗುಂಡೀಚಾ ಮಂದಿರದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ತಾನೇ ಆಕೆಗೆ ಸಿಟ್ಟಾಗಿದ್ದು, ಕೃಷ್ಣ ಹೋಗ್ಬಿಟ್ಟಿದ್ದಾನೆ ನನ್ನನ್ನು ಬಿಟ್ಟು. ಈ ದೊಡ್ಡ ದೊಡ್ಡ ರಥಗಳನ್ನೆಲ್ಲ ರಥಯಾತ್ರೆ ಆದ್ಮೇಲಿಂದ ಒಡೆದು ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕೆ ತರ? ಹೌದು, ಇದು ಒಂದು ವಿಚಾರ ಏನಂದ್ರೆ ಅದು ಅವರು ಭಗವಂತನಿಗೆ ಮಾಡುವಂತಹ ಸೇವೆಯ ತೀವ್ರತೆ. ಒಬ್ಬೊಬ್ಬರಿಗೆ ನಾನು ಇಷ್ಟು ತೀವ್ರವಾಗಿ ಒಬ್ಬರು ಹೇಳ್ಬೋದು ನಾನು ಏಕಾದಶಿ ದಿವಸ ಉಪವಾಸ ಮಾಡ್ತೀನಿ, ನೀರು ಕುಡಿಯೋದಿಲ್ಲ. ಇನ್ನೊಬ್ರು ಹೇಳುವಿಲ್ಲ ನಾನು ಹಣ್ಣು ತಿಂದು ಉಪವಾಸ ಮಾಡ್ತೀನಿ. ಹೀಗೆ ಅವರ ತೀವ್ರತೆ, ಅವರು ಭಗವಂತನಿಗೆ ಈ ರೀತಿಯಲ್ಲಿ ನಾವು ಸೇವೆ ಮಾಡ್ತೇನೆ ಅಂತ ಒಂದು ದೇವರಿಗೆ ಕಮಿಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ವಿಚಾರ. ಎರಡನೇ ವಿಚಾರ ಏನಂದ್ರೆ ನಾವು ಎಷ್ಟು ಪಾವಿತ್ರ್ಯತೆಯಿಂದ ಭಗವಂತನಿಗೆ ಸೇವೆ ಮಾಡುವ ನಮಗೆ ಕೆಪಾಸಿಟಿ ಇದೆ, ಎಷ್ಟು ಶಕ್ತಿ ಇದೆ ಅಷ್ಟು ಮಾಡಬೇಕು. ಶಕ್ತ್ಯಾನುಸಾರ ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋದು ಶಾಸ್ತ್ರ ಸಿದ್ಧ. ಭಗವಂತ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪರಯಚ್ಛತಿ. ಹಣ್ಣು ಕೊಡು, ಹೂವು ಕೊಡು, ಫಲ ಕೊಡು, ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೇನೆ. ಹಾಗಂತ ಹೇಳಿ ನನಗೆ ಭಗವಂತನಿಗೆ ಜಾಸ್ತಿ ಸೇವೆ ಮಾಡುವಂತಹ ಶಕ್ತಿ ಇದ್ರೂ ಕೂಡ ಬರೀ ಹಣ್ಣು ಮಾತ್ರ ಕೊಟ್ರೆ ಅದು ಒಳ್ಳೆಯದಲ್ಲ. ಏನೂ ಇಲ್ಲದೇ ಇದ್ರೆ ಕೈಯಲ್ಲಿ ಏನಿದೆ ಅದನ್ನು ಕೊಡಬೇಕು. ರಾಜ ಭಗವಂತನಿಗೆ ಪೂಜೆ ಮಾಡುವಾಗ ಚಿನ್ನದ ಪಲ್ಲಕ್ಕಿಯಲ್ಲಿ ಚಿನ್ನದ ಆಭರಣಗಳಂತದ್ದು ಚಿನ್ನದಲ್ಲಿ ಮಾಡ್ಬೋದು. ಒಬ್ಬ ಬಡವ ಮಾಡುವಾಗ ಒಂದು ಎಲೆಯಲ್ಲೋ ಹೂವಲ್ಲೋ ಮಾಡ್ಬೋದು. ಶಕ್ತ್ಯಾನುಸಾರ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಜಗನ್ನಾಥಪುರಿನಲ್ಲಿ ಇದು ರಾಜರೇ ಸ್ಥಾಪಿಸಿದಂಥದ್ದು. ಇಂದ್ರದ್ಯುಮ್ನ ಮಹಾರಾಜನಿಂದ ಹಿಡಿದು ರಾಜರೇ ಮಾಡಿಕೊಂಡು ಬಂದಂತಹ ಪದ್ಧತಿ. ರಾಜರಿಗೆ ಎಷ್ಟು ಶಕ್ತಿ ಇರ್ತದೆ ಅವರದನ್ನು ತೋರಿಸ್ಬೇಕು, ನಮಗೆಷ್ಟು ನಿಮಗೆ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ರಾಜನಿಗಿರುವ ಶಕ್ತಿಯನ್ನು ತೋರಿಸ್ತಾರೆ. ನಾವು ಎಷ್ಟು ತೀವ್ರವಾಗಿ ನಿಮಗೆ ಸೇವೆಯನ್ನು ಮಾಡ್ತೇವೆ. ಅತ್ಯಂತ ಪವಿತ್ರವಾಗಿ ಮಾಡೋದು ಅಂದರೆ ಒಂದು ಸಾರಿ ಕೃಷ್ಣನಿಗೆ ಕೊಟ್ಟಿದ್ದನ್ನು ಇನ್ನೊಂದು ಸಾರಿ ಇಲ್ಲ, ಹೊಸದಾಗಿ ಕೊಡೋದು. ಅದು ನನ್ನ ಭಗವಂತನಿಗೆ ಮಾಡುವಂತಹ ಸೇವೆ. ಹೇಗೆ ಶ್ರೀಮತಿ ರಾಧಾರಾಣಿಯವರು ಒಂದು ಸಾರಿ ಕೃಷ್ಣನಿಗೆ ಅಡಿಗೆ ಮಾಡಿದ್ದನ್ನು ಇನ್ನೊಂದು ಸಾರಿ ಮಾಡೋದಿಲ್ಲ ಅಂತೆ. ಒಂದೊಂದು ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ವೃಂದಾವನದಲ್ಲಿ ಒಂದು ಸಾರಿ ಕೃಷ್ಣನಿಗೆ ಒಂದು ಡ್ರೆಸ್ ಅನ್ನು ಹಾಕಿದ್ರೆ ಅದು ಇನ್ನೊಂದು ಸಾರಿ ಹಾಕೋದಿಲ್ಲ ಅದನ್ನ. ಹಾಗೆ ಅದೆಲ್ಲ ಅವರ ತೀವ್ರತೆ. ಸೊ ಅಲ್ಲಿ ಜಗನ್ನಾಥಪುರಿನಲ್ಲಿ ಅಷ್ಟು ದೊಡ್ಡ ರಥವನ್ನು ಅಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ, ಈ ರಥಯಾತ್ರೆ ಆದ್ಮೇಲೆ ಅವರು ಮುಂದಿನ ವರ್ಷಕ್ಕೆ ಅವ್ರು ಇನ್ನೊಂದು ಸಾರಿ ಹೊಸದಾಗಿ ಮಾಡಬೇಕು ಅಂತ ಅವರ ಇಚ್ಛೆ, ಭಕ್ತರ ಇಚ್ಛೆ. ಹಾಗಾಗಿ ಹಳೆಯ ರಥವನ್ನ ಅವರು ಅದನ್ನೆಲ್ಲ ತೆಗೆದು ಬಿಚ್ಚಿಬಿಟ್ಟು ಅದನ್ನ ಬೇರೆ ಉಪಯೋಗಕ್ಕೆ ಉಪಯೋಗಿಸಿಕೊಳ್ತಾರೆ. ಇದು ಒಂದು. ಮೂರನೇದು, ನಾವು ಇದರಲ್ಲಿ ಏನ್ ನೋಡ್ಬೋದು ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಕಾಲಕ್ಷಯ ಅಂದ್ರೆ ಕಾಲ ಎಲ್ಲದನ್ನ ಮುಗಿಸ್ಬಿಡುತ್ತೆ ಅಂತ. ಹೇಗೆ ನಮ್ಮ ದೇಹದಲ್ಲಿ ಮುಪ್ಪಾಗುತ್ತೆ, ನಮ್ಮ ಮನೆಗಳು ಹಳೆದಾಗತ್ತೆ, ಕಾರುಗಳು ಹಳೆದಾಗತ್ತೆ, ಹಾಗೆ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ
ಕಾಲಕ್ರಮೇಣ ಕ್ಷಯವಾಗುತ್ತಾ ಹೋಗುತ್ತೆ. ಹ್ಮ್. ಕಾಲೋಸ್ಮಿ ಲೋಕಕ್ಷಯ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಹಾಗೆ ಈ ರಥ ಕೂಡ ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ದಾರೆ. ಆದರೆ ಉಪಯೋಗಿಸಿದ ಮೇಲೆ ಅದನ್ನು ಹಾಗೇ ಈ ಕಾಲಕ್ಷಯ, ಈ ಭೌತಿಕ ವಸ್ತುಗಳಿಂದ ಆಗಿದ್ದು ಕ್ಷಯವಾಗುತ್ತೆ. ಕ್ಷಯವಾಗೋದನ್ನು ಭಗವಂತನಿಗೆ ಮತ್ತೆ ಕೊಡಬಾರ್ದು, ಹೊಸದಾಗಿ ಕೊಡಬೇಕು ಅನ್ನೋ ಅವರ ಭಾವನೆ. ಅದಕ್ಕೋಸ್ಕರ ಹೊಸದಾಗಿ ಮತ್ತೆ ರಥವನ್ನು ಮಾಡ್ತಾರೆ. ಹಳೆ ರಥದ ಮರವನ್ನ ಒಂದಷ್ಟನ್ನ ಭಗವಂತನಿಗೆ ಅಡಿಗೆ ಮಾಡಲಿಕ್ಕೆ ಕಟ್ಟಿಗೆಯಾಗಿ ಉಪಯೋಗಿಸ್ತಾರೆ, ಇಲ್ಲ ಏನಾದರೂ ಪೀಠೋಪಕರಣಗಳಾಗಿ ಉಪಯೋಗಿಸ್ತಾರೆ. ಹೀಗೆ ಆ ರಥವನ್ನು ಉಪಯೋಗಿಸಿಕೊಳ್ತಾರೆ. ರಥಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ. ಆ ರಥಯಾತ್ರೆಯ ರಥದ ಹಗ್ಗವನ್ನ ಎಳೆಯೋ ಅಂತ ಆ ಅನುಭವದ ಮಹತ್ವ ಏನು ಅಂತ. ಖಂಡಿತ. ನಾವು ನಿನ್ನೆ ತಾನೇ ನೋಡಿದ್ದೀವಿ ಹೇಗೆ ಲಕ್ಷಾಂತರ ಜನ ಸೇರಿದ್ದಾರೆ. ಆ ಒಂದು ಸಂತೋಷ, ಅವರ ಉದ್ಗಾರ, ಅವರ ಹರ್ಷವನ್ನು ನಾವು ಎಲ್ಲ ಕಡೆ ನೋಡಿದ್ದೀವಿ. ದೂರದಿಂದ ವಿಡಿಯೋದಲ್ಲಿ ನೋಡಿದಾಗ ನಮಗೊಂದೊಂದು ಸರಿ ಭಯವೂ ಆಗ್ತದೆ. ಅಷ್ಟು ಜನ ಸಾಗರದಲ್ಲಿ ನಾನು ಹೋದರೆ ಹೇಗೆ ಆಗುವುದಾ ಅಂತ. ಆದರೆ ರಥಯಾತ್ರೆಗೆ ಹೋದವರ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಕೇಳಿದರೆ, ನಾವೆಲ್ಲ ಬಹಳಷ್ಟು ಸಾರಿ ರಥಯಾತ್ರೆಗೆ ಹೋಗಿದ್ದೇವೆ, ಭಾಗವಹಿಸಿದ್ದೇವೆ. ನಮ್ಮ ಅನುಭವವನ್ನು ಕೇಳಿದರೆ ನೀವು ಅರ್ಥ ಆಗುತ್ತೆ. ಆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳೋದು ಒಂದು ಅಲೌಕಿಕವಾದಂತಹ ಒಂದು ಅನುಭವ. ಅದು ಈ ಜಗತ್ತಿನ ಅನುಭವ ಅಲ್ಲ. ಅದನ್ನು ವಿಶ್ಲೇಷಿಸಲಿಕ್ಕೆ, ಪದಗಳಲ್ಲಿ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಆ ಜಗನ್ನಾಥನ ರಥವನ್ನು ಎಳೆಯೋದು, ಅಲ್ಲಿ ಸೇರಿದಂತಹ ಲಕ್ಷಾಂತರ ವ್ಯಕ್ತಿಗಳಿಗೆ, ನನಗೆ ಒಂದು ಸ್ವಂತ ಅನುಭವ ಏನು ಅಂದರೆ, ಲಕ್ಷಾಂತರ ಜನಗಳು ಬಂದಿದ್ದಾರೆ. ಪ್ರತಿಯೊಬ್ಬರಲ್ಲಿಯೂ ಜಗನ್ನಾಥನು ಅವರಿಗೆ ರೆಸಿಪ್ರೊಕೇಶನ್ ಮಾಡ್ತಾನೆ. ಅವ್ರು ಏನು ಆಸೆ ಇಟ್ಕೊಂಡಿದ್ದಾರೆ, ಏನೋ ಒಂದು ನೋಡಬೇಕು, ಏನೋ ಒಂದು ಜಗನ್ನಾಥನ ಒಂದು ದೃಷ್ಟಿ ನನ್ನ ಕಡೆಗೆ ಬೀಳಬೇಕು ಅಂತ ಅವರನ್ನು ತೃಪ್ತಿಗೊಳಿಸಿಯೇ ಕಳಿಸ್ತಾನೆ ಭಗವಂತ. ಅದು ವಿಶೇಷ. ಅಲ್ಲಿ ಎಲ್ಲರಿಗೂ ರಥವನ್ನು ಎಳೆಯೋ ಭಾಗ್ಯ, ಆ ರಥವನ್ನು ಎಳೆಯೋದು, ಆ ಜಗನ್ನಾಥ ಬರೋದು, ಆ ಜಾಗದಲ್ಲಿ ನಿಂತು ಅದನ್ನು ಅನುಭವಿಸಿದವರಿಗೆ ಅಲೌಕಿಕವಾದಂತಹ ಒಂದು ಅನುಭವ ಆಗ್ತದೆ. ಅದು ಅನುಭವ. ಅದನ್ನು ನಾವು ಆಧ್ಯಾತ್ಮಿಕವಾಗಿ ನೋಡಿದರೂ ಕೂಡ ಈ ಲೌಕಿಕ ಜಗತ್ತಿನಲ್ಲಿ ಜನನ ಮರಣ, ಜನ್ಮ ಮೃತ್ಯು, ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಎಲ್ಲ ಕಷ್ಟಗಳಿಂದ ಕೂಡಿದಂತಹ ಜೀವನದಲ್ಲಿರುವಂತಹ ಮನುಷ್ಯರಿಗೆ ಅಲ್ಲಿಗೆ ಹೋಗಿ ಭಗವಂತನ ರಥವನ್ನು ಎಳೆದರೆ ಜನನ ಮರಣಗಳಿಂದ, ಸಂಕೋಲೆಯಿಂದ ಬಿಡಿಸಿಕೊಳ್ಳುವಂತಹ ಭಾಗ್ಯ ಬರ್ತದೆ. ಅದು ಆ ಒಂದು ರಥಯಾತ್ರದಲ್ಲಿ ಬರುವಂತಹ ವಿಶೇಷ ಅನುಭವ. ಹಿಂದೆ ಈ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲಿ ಜಗನ್ನಾಥನನ್ನ ಅಪ್ಪಿಕೊಳ್ಳುವಂತ ಒಂದು ಅವಕಾಶ ಕೂಡ ಇರ್ತಿತ್ತು ಅಂತ ತಾವಾಗಲೇ ಹೇಳ್ತಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ. ಹೌದು, ನಮಗೆ ಈಗ ಇತ್ತೀಚಿನ ದಿವಸದಲ್ಲಿ, ಯಾಕೆಂದರೆ ತುಂಬ ಜನ ಸೇರೋದರಿಂದ ಅವರಿಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಿಂದೆ ನಮಗೆ ರಥದ ಮೇಲೆ ಹತ್ತಿ, ಅಂದರೆ ಇಲ್ಲಿ ನೋಡಿ, ಜಗನ್ನಾಥ ಅಷ್ಟು ಕೃಪಾಮೂರ್ತಿ ಅಂತ. ಈಗ ಬೇರೆ ದೇವಸ್ಥಾನದಲ್ಲಿ ಅಂತ ಆದರೆ ಅದಕ್ಕೆ ಯಾರು ಮುಟ್ಟಬಾರ್ದು, ಯಾರು ಮುಟ್ಟಬಾರ್ದು. ಜಗನ್ನಾಥನಿಗೆ ಹಾಗೆ ಇಲ್ಲ. ಅದಕ್ಕೊಂದು ಕತೆ ಬರ್ತದೆ, ಹೇಳ್ತೀನಿ ನೋಡಿ. ಹಿಂದೆ ರಾಮಾನುಜಾಚಾರ್ಯರು ಜಗನ್ನಾಥಪುರಿಗೆ ಬಂದಿದ್ರಂತೆ. ಆಚಾರ್ಯರು ಎಲ್ಲ ವಿಧಿವಿಧಾನಗಳು, ಪಾಂಚರಾತ್ರಿಕ ವಿಧಿ, ಎಲ್ಲ ವಿಧಿಗಳನ್ನು ಮಾಡಬೇಕಲ್ವಾ. ಅವರು ಇಲ್ಲೆಲ್ಲ ನೋಡಿದ್ರಂತೆ. ಇವರು ಸಬರರು, ಅಂದರೆ ಇದನ್ನು ಪೂಜೆಯನ್ನು ಮಾಡ್ತಾ ಇರೋರು, ಅರ್ಚಕರು ಎಲ್ಲ, ಅವ್ರಿಗೆ ಇದೇನೋ ಸರಿ ಅನ್ನಿಸ್ಲಿಲ್ಲ ಅಂತೆ. ವಿಗ್ರಹದ ಆರಾಧನೆ ವಿಧಿವಿಧಾನಗಳನ್ನು ಇನ್ನೂ ಅಚ್ಚುಕಟ್ಟಾಗಿ ನಿಯತ್ತಾಗಿ ಮಾಡಬೇಕು, ಮಡಿ ಮೈಲಿಗೆಯನ್ನು ಅಷ್ಟು ಸರಿಯಾಗಿ ಮಾಡಬೇಕು. ಹಾಗಾಗಿ ಅವ್ರು ಯೋಚನೆ ಮಾಡಿದ್ರಂತೆ, ನಾನು ನಾಳೆ ಹೋಗಿ ರಾಜನ ಹತ್ರ ಮಾತಾಡ್ತೀನಿ, ಸ್ವಲ್ಪ ಸಿಸ್ಟಮ್ ಎಲ್ಲ ಸರಿ ಸೆಟ್ ಮಾಡಬೇಕು ಜಗನ್ನಾಥಪುರಿನಲ್ಲಿ, ಎಲ್ಲರೂ ಹೋಗಿ ಮುಟ್ಟೋದು, ಎಲ್ಲರೂ ಹೋಗಿ ಎಳೆಯೋದೆಲ್ಲ ಆಗಬಾರ್ದು ಅಂತ. ಹಾಗೆ ಯೋಚನೆ ಮಾಡುತ್ತಾ ಆ ದಿವಸ ನಿದ್ದೆ ಮಾಡಿದ್ರಂತೆ. ಮುಂದಿನ ದಿವಸ ನಿದ್ದೆಯಿಂದ ಎದ್ದಾಗ ಅವರು ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಇದ್ದಾರಂತೆ. ಅಂದರೆ ಜಗನ್ನಾಥ ಅವರನ್ನ ಅಲ್ಲಿಂದ ಬೇರೆ ಕಡೆಗೆ ಕಳುಹಿಸಿಕೊಟ್ಟ ಅಂತ ಕಥೆ. ಅಂದರೆ ಜಗನ್ನಾಥನ ಸ್ವಇಚ್ಛೆಯಿಂದ ಅವನು ಪತಿತ ಪಾವನವಾಗಿ ಎಲ್ಲರಿಗೂ, ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಮೇಲು ಕೀಳು ಇಲ್ಲದೆ, ಭೇದ ಭಾವ ಇಲ್ಲದೆ ಎಲ್ಲರಿಗೂ ತನ್ನನ್ನು ಸ್ಪರ್ಶಿಸುವ, ತನಗೆ ಸೇವೆ ಮಾಡುವ ಆ ಒಂದು ಅವಕಾಶವನ್ನು ಜಗನ್ನಾಥ ಕೊಟ್ಟಿದ್ದಾನೆ. ಅತ್ಯಂತ ಪಾವನ, ಅತ್ಯಂತ ಕರುಣಾಮಯಿ ರೂಪ ಜಗನ್ನಾಥನದ್ದು ಅನ್ನೋದು ಇದರಿಂದ ನಾವು ತಿಳ್ಕೊಳ್ಬೋದು. ಹೀಗೆ ಆಚಾರ್ಯರನ್ನೇ ಕಳಿಸ್ಬಿಟ್ಟ ಭಗವಂತ, ಯಾಕಂದ್ರೆ ಅವನಿಗೆ ಈ ಥರ ಸೇವೆಯನ್ನು ಸ್ವೀಕರಿಸಬೇಕು ಅನ್ನುವಂತಹ ಇಚ್ಛೆ ಅಂತ.
ಹಾಗೆ ಎಲ್ಲರಿಗೂ ಕೂಡ ಜಗನ್ನಾಥನನ್ನು ಹೋಗಿ ಅಪ್ಪಿಕೊಳ್ಳುವಂತಹ ಒಂದು ಅವಕಾಶ ಸಿಗ್ತಾ ಇತ್ತು. ಆ ಜಗನ್ನಾಥನ ಆ ದೇಹ, ಜಗನ್ನಾಥನ ಆ ವಿಗ್ರಹವನ್ನು ನಾವು ಸ್ಪರ್ಶಿಸಿ ಅಪ್ಪಿಕೊಂಡಾಗ ಯಾರು ಅಷ್ಟು ಭಕ್ತಿಯಿಂದ ಅಷ್ಟು ದೇವರನ್ನ ಸೇವೆಯನ್ನ ಮಾಡ್ತಾರೆ, ಅವರಿಗೆ ಆ ಭಗವಂತನ ಇರುವಿಕೆಯ ಒಂದು ಅನುಭವ ಆಗ್ತದೆ. ಇದು ಮಾನಸಿಕ ಅಲ್ಲ, ಇದು ನಿಜವಾಗಿಯೂ. ಯಾಕೆಂದ್ರೆ ಭಗವಂತ ಸಾಕ್ಷಾತ್ತಾಗಿ ಇದ್ದಾನೆ. ಆದರೆ ಅದನ್ನು ನೋಡುವಂಥ ಯೋಗ್ಯತೆ ನಮಗಿರಬೇಕು. ಯಾರು ಯೋಗ್ಯರು ಅವರಿಗೆ ಭಗವಂತನ ಇರುವಿಕೆ, ಹಾಗೂ ಹೇಳ್ತಾರೆ ಹೇಗೆ ಜಗನ್ನಾಥನ ಹೃದಯದ ಮಿಡಿತವನ್ನು ಕೂಡ ಯಾರು ಅಪ್ಪಿಕೊಂಡಿದ್ದಾನೆ ಅವ್ರು ನೋಡ್ಬೋದು, ಅವ್ರು ಅದನ್ನು ಅನುಭವಿಸ್ಬೋದು ಅಂತ. ಇದು ವಿಶೇಷ ಜಗನ್ನಾಥ ಪುರಿನ. ಪೂರಿಯ ಜಗನ್ನಾಥ ಮಂದಿರದಲ್ಲಿ ವಿಶೇಷವಾಗಿ ನಡೆಯುವಂಥ ಉತ್ಸವಗಳು ಅಥವಾ ಯಾವುದಾದ್ರೂ ಪೂಜೆಗಳು, ಆಚರಣೆಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಅಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಈ ಫಿಲಾಸಫಿ ಅಂದ್ರೆ ಈ ತತ್ವಗಳನ್ನ, ಭಗವತ್ ತತ್ವವನ್ನ ಡಿಸ್ಕಸ್ ಮಾಡಲಿಕ್ಕೆ, ಮಾತಾಡ್ಲಿಕ್ಕೆ ಅಂತ ಒಂದು ಮಂಟಪ ಇದೆ. ನಾಟ್ಯ ಮಂಟಪ ಅಂತ ಇದೆ, ಭಗವಂತನಿಗೆ ನಾಟ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ನಾಟ್ಯ ಮಂಟಪ ಇದೆ. ಹಾಗೆ ಪ್ರತಿ ದಿವಸ ಭಗವಂತನಿಗೆ 6 ಸಾರಿ ನೈವೇದ್ಯ ಆಗ್ತದೆ. 6 ಸಾರಿ ನೈವೇದ್ಯ ಆಗ್ಲಿಕ್ಕೆ, ನೈವೇದ್ಯ ಮಾಡ್ಲಿಕ್ಕೆ ಅಂತ ಒಂದು ಮಂಟಪ ಇದೆ. ವಿಶೇಷ ಅಂದ್ರೆ ಅಲ್ಲಿ ಏನು ಅಡಿಗೆ ಮಾಡ್ತಾರೆ ಅದೆಲ್ಲ ಒಂದು ಮಣ್ಣಿನ ಮಡಿಕೆಯಲ್ಲಿ, ಆ ಮಡಿಕೆಯನ್ನೇ ನೇರವಾಗಿ ತಂದು ಭಗವಂತನ ಮುಂದೆ ಇಡ್ತಾರೆ. ಅದೇ ಮಡಿಕೆಯು ನೇರವಾಗಿ ಪ್ರಸಾದ, ಭಕ್ತರಿಗೆ ಪ್ರಸಾದ ವಿತರಣೆಗೆ ಹೋಗಿ, ಇದು ವಿಶೇಷ. ಮತ್ತೆ ಮಾಡುವಾಗ ಇನ್ನು ಹೊಸ ಮಡಿಕೆ ತಗೊಂಡು ಬರ್ತಾರೆ, ಫ್ರೆಶ್, ಎಲ್ಲ ಕೂಡ ಫ್ರೆಶ್. ಹೊಸ ಮಡಿಕೆ ತಂದ್ರು, ಅದರಲ್ಲಿ ನೈವೇದ್ಯ ಮಾಡಿದ್ರು, ಅದನ್ನು ಮತ್ತೆ ಭಕ್ತರಿಗೆ ಕೊಟ್ಟರು. ಹಾಗಾಗಿ ಆ ಮಡಿಕೆ ಕೂಡ ಅತ್ಯಂತ ಪವಿತ್ರವಾದದ್ದು. ಅದು ಭಗವಂತನ, ಸಾಕ್ಷಾತ್ ಭಗವಂತನು ಅದನ್ನು ಸ್ಪರ್ಶಿಸಿದಂತಹ ಮಡಿಕೆ ಅಂತ. ಇದು ಆ ಭೋಗ ಮಂಟಪ ಅಂತ ಇದೆ, ಎಲ್ಲಿ ಆ ಭಗವಂತನಿಗೆ ನೈವೇದ್ಯ ನೀಡೋದು. ಇನ್ನು ಪ್ರತಿ ದಿವಸ ಜಗನ್ನಾಥನಿಗೆ ಅಭಿಷೇಕ ನಡೀತದೆ. ಆದರೆ ಭಗವಂತ ವಿಶ್ವರೂಪ ದೊಡ್ಡದಾಗಿ ಆಕಾರದಲ್ಲಿದ್ದಾನೆ. ಅದಕ್ಕೋಸ್ಕರ ಅಲ್ಲಿ ಒಂದು ಪದ್ಧತಿ ಇದೆ. ಒಂದು ಕನ್ನಡಿಯನ್ನ ಇಡ್ತಾರೆ. ಆ ಕನ್ನಡಿಯಲ್ಲಿ ಜಗನ್ನಾಥನ ಪ್ರತಿಬಿಂಬವನ್ನ ಸ್ಥಾಪಿಸ್ತಾರೆ. ಜಗನ್ನಾಥ ಕನ್ನಡಿಯಲ್ಲಿ ಕಾಣ್ತಾನೆ. ಆಮೇಲೆ ಕನ್ನಡಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಂದ್ರೆ ಜಗನ್ನಾಥನಿಗೆ ಅವನ ಪ್ರತಿಬಿಂಬಕ್ಕೆ ಅಭಿಷೇಕವನ್ನ, ಪ್ರತಿ ದಿವಸವೂ ಅಭಿಷೇಕವನ್ನ ಮಾಡೋದರ ಮೂಲಕ ಭಗವಂತನ ಅಭಿಷೇಕದ ಸಾಕಾರವನ್ನ ಮಾಡ್ಕೋತಾರೆ. ಇದು ಇನ್ನೊಂದು ಪದ್ಧತಿ ಅಲ್ಲಿ. ಈಗ ಜಗನ್ನಾಥ ಮಂದಿರದಲ್ಲಿ ಲಕ್ಷ್ಮೀ ದೇವಿಗೆ ಅಂತ ಒಂದು ಗುಡಿ ಏನಾದ್ರು ಇದೆಯಾ, ಅಥವಾ ಲಕ್ಷ್ಮೀ ದೇವಿಯ ಬಗ್ಗೆ ಪೂಜೆ ಆಚರಣೆ ನಡೆಯುತ್ತಾ ಅಲ್ಲಿ? ಹೌದು, ಜಗನ್ನಾಥನ ಮಂದಿರದ ಪ್ರಾಕಾರದಲ್ಲಿ ಅನೇಕ ದೇವಸ್ಥಾನಗಳಿದೆ. ಅದು ಲಕ್ಷ್ಮೀ ದೇವಸ್ಥಾನವು ಒಂದು. ಸೊ ಅಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಪ್ರತಿ ದಿವಸ ನಡೆಯುತ್ತೆ. ಯಾಕೆ ಅದನ್ನ ಶ್ರೀ ಮಂದಿರ ಅಂತ ಕರೀತಾರೆ? ಶ್ರೀ ಅಂದ್ರೆ ಲಕ್ಷ್ಮಿ. ಓಕೆ, ಸೊ ಯಾವಾಗಲೂ ಕೂಡ ಕೃಷ್ಣನಿಗೆ ಬೇರೆ ಬೇರೆ ಹೆಸರಿದೆ. ಶ್ರೀನಿವಾಸ ಅಂತ ಇದೆ, ಶ್ರೀ ವೆಂಕಟೇಶ ಅಂತೇವೆ. ಲಕ್ಷ್ಮೀ ದೇವಿಯು ಆಕ್ಚುಲಿ ನಿಜವಾಗ್ಲೂ ನೋಡಿದ್ರೆ ಲಕ್ಷ್ಮೀ ದೇವಿಯು ಭಗವಂತನ ಒಂದು ಶಕ್ತಿ, ಆಂತರಿಕ ಶಕ್ತಿ. ಲಕ್ಷ್ಮೀ ಅಂದ್ರೆ ನಾರಾಯಣನ ಒಂದು ಶಕ್ತಿಯೇ. ಸೊ ಹಾಗಾಗಿ ಆ ಇರುವಿಕೆ ಏನು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ವೈಕುಂಠದಲ್ಲಿ ಏನು ಜಾಗ ಇದೆ, ಏನು ಭಗವಂತ ಲೀಲೆಯನ್ನ ಮಾಡ್ತೇನೆ, ಅದೆಲ್ಲ ಲಕ್ಷ್ಮೀ ದೇವಿ ಅಂತ ಅರ್ಥ ಆಧ್ಯಾತ್ಮಿಕವಾಗಿ. ಲಕ್ಷ್ಮೀ ದೇವಿ ಅಂದ್ರೆ ಯಾರು? ಲಕ್ಷ್ಮೀ ದೇವಿ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಅಲ್ಲಿಯ ಭೂಮಿ ಇರ್ಬೋದು, ಮರ ಇರ್ಬೋದು, ಅಲ್ಲಿ ಎಲ್ಲ ವಸ್ತುಗಳು, ಅದು ಸಾಮಾನ್ಯ ವಸ್ತು ಅಲ್ಲ, ಅದೆಲ್ಲ ಲಕ್ಷ್ಮೀ ದೇವಿಯ ಎಕ್ಸ್ಪಾನ್ಷನ್ಸ್ ಅಂತ ಕರೀತಾರೆ. ಆ ಲಕ್ಷ್ಮೀ ದೇವಿಯ ಇರುವಿಕೆಯೇ ಆಧ್ಯಾತ್ಮಿಕ ಜಗತ್ತು. ಹಾಗಾಗಿ ಆ ಮಂದಿರ ಏನಿದೆ ಅದು ಲಕ್ಷ್ಮೀ ದೇವಿಯ ದೇಹವೇ, ಲಕ್ಷ್ಮೀ ದೇವಿಯ ಶಕ್ತಿಯೇ. ಹಾಗೆ ಅದನ್ನ ಶ್ರೀಮಂದಿರ ಅಂತ ಕರಿತೇವೆ. ಮತ್ತೆ ಸುಭದ್ರಾ ದೇವಿ ನೋಡಿ, ಸುಭದ್ರ ಕೃಷ್ಣನ ತಂಗಿ, ಅದು ಕೃಷ್ಣನ ಲೀಲೆ. ಆದರೆ ಸುಭದ್ರಾ ದೇವಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಕೆ ಯೋಗಮಾಯೆ ಅಂತ. ಯೋಗಮಾಯೆ ಅಂದ್ರೆ ಏನು? ಯೋಗಮಾಯೆ ಅಂದ್ರೆ ಭಕ್ತರಿಗೆ ಕೃಷ್ಣನಿಗೆ ಸೇವೆ ಸಲ್ಲಿಸಲಿಕ್ಕೆ ಸಹಾಯ ಮಾಡುವಂತಹ ಒಂದು ಮಾಯೆ. ನಾವು ಕೂಡ ಮಾಯೆಯಲ್ಲಿದ್ದೇವೆ. ನಮ್ಮ ಮಾಯೆಯನ್ನ ಮಹಾಮಾಯೆ ಅಂತ ಕರಿತೇವೆ. ಮಹಾಮಾಯೆ ಅಂದ್ರೆ ನಾನೇ ಈ ದೇಹ, ನಮ್ಮ ಸ್ವಾರ್ಥವನ್ನು ಮಾತ್ರ ನಾವು ನೋಡ್ತಕ್ಕಂಥದ್ದು, ಇದು ಸಾಮಾನ್ಯ. ಇದಕ್ಕೆ ಮಹಾಮಾಯೆ. ನನಗೆ ಭಗವಂತನ ವಿಷಯದಲ್ಲಿ, ಭಗವಂತನಲ್ಲಿ ಆಸಕ್ತಿ ಇಲ್ಲ, ಇದಕ್ಕೆಲ್ಲ ಮಾಯೆ ಅಂತ ಕರೀತಾರೆ. ಇದು ಮಹಾಮಾಯೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನ ಲೀಲೆಯಲ್ಲೂ ಕೂಡ ಒಂದು ಮಾಯೆ ಇದೆ. ಅದು ಹೇಗೆ?
ಯಾಕೆ ಬೇಕದು? ಯಾಕೆ ಅಂದರೆ, ಉದಾಹರಣೆಗೆ ಯಶೋಧ. ಹ್ಮ್. ಯಶೋಧ ಮಾತೆಗೆ ಕೃಷ್ಣನಿಗೆ ಸೇವೆ ಮಾಡಬೇಕು, ನನ್ನ ಮಗ ಅಂತ ನೋಡ್ಕೊಳ್ಬೇಕು. ಹ್ಮ್. ಏನಾಗಬಾರ್ದು ಅಂತ ಹಾಲು ಉಣಿಸ್ಬೇಕು, ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಕೃಷ್ಣನಿಗೆ ಆಭರಣಗಳನ್ನ ತೊಡಿಸ್ಬೇಕು, ಹ್ಮ್. ನನ್ನ ಮಗ ಅಂತ ನೋಡ್ಕೊಳ್ಬೇಕು. ಹ್ಮ್. ಅದು ನೋಡ್ಕೊಳ್ಬೇಕಾದ್ರೆ ಯಶೋಧೆಗೊಂದು ಭಾವ ಇರಬೇಕು, ನನ್ನ ಮಗ ಅನ್ನುವಂಥ ವಾತ್ಸಲ್ಯ ಭಾವ ಇರಬೇಕು. ಒಂದು ವೇಳೆ ಯಶೋಧೆ ಗೊತ್ತಾಯ್ತು ಅಂತ ಅಂದ್ಕೊಳ್ಳಿ, ಇದು ನನ್ನ ಮಗ ಅಲ್ಲ, ಇದು ಸಾಕ್ಷಾತ್ ನಾರಾಯಣ ಅಂತ, ಆಗ ಆಕೆಗೆ ಆ ಸೇವೆಯನ್ನು ಮಾಡುವಂತಹ ಭಾವ ಹೊರಟೋಗ್ಬಿಡುತ್ತೆ. ಅದಕ್ಕೆ ಆ ಭಾವನೆಯಲ್ಲಿ ಆಕೆಯನ್ನು ಕೂರಿಸ್ಬೇಕು. ಅದಕ್ಕೊಂದು ಮಾಯೆ ಬೇಕು. ಆ ಮಾಯೆಗೆ ಯೋಗ ಮಾಯ ಅಂತ ಕರೀತಾರೆ. ಭಕ್ತರು ಮತ್ತೆ ಭಗವಂತನ ನಡುವಿನ ಆ ಒಂದು ಚಟುವಟಿಕೆಯನ್ನು ಸುಮಧುರಗೊಳಿಸಲಿಕ್ಕೆ ಅಲ್ಲಿ ಒಂದು ಮಾಯೆ ಇದೆ, ಅದಕ್ಕೆ ಯೋಗ ಮಾಯ ಅಂತ. ಕೃಷ್ಣನ ಕಥೆಯಲ್ಲಿ ಬರ್ತದೆ ನೋಡಿ, ಕೃಷ್ಣ ಮಣ್ಣು ತಿಂದಿರ್ತಾನೆ, ಯಶೋಧ ಹೇಳ್ತಾರೆ ಓಪನ್ ಮಾಡು, ಬಾಯಿ ತೆಗಿ. ಕೃಷ್ಣ ಬಾಯಿ ತೆಗೆದಾಗ ಇಡೀ ಬ್ರಹ್ಮಾಂಡವನ್ನು ಆಕೆ ಕಾಣ್ತಾಳೆ. ಬ್ರಹ್ಮಾಂಡದಲ್ಲಿ ಎಲ್ಲಾ ಲೋಕಗಳು, ದೇವದೇವತೆಗಳು ಎಲ್ಲವನ್ನು ನೋಡ್ತಾಳೆ. ಮಾತ್ರ ಅಲ್ಲ, ಆಕೆಯನ್ನು ನೋಡ್ತಾಳೆ, ತನ್ನನ್ನು ನೋಡ್ತಾಳೆ. ಎಲ್ಲೋ ಕೃಷ್ಣನ ಬಾಯಿಯೊಳಗೆ ಯಶೋಧ ಮಾತೆ ನೋಡ್ತಾಳೆ. ದಿಗ್ಭ್ರಾಂತಿ ಆಗ್ಬಿಡುತ್ತೆ ಅವಳಿಗೆ. ಒಂದು ಕ್ಷಣ ಆಕೆಗೆ ಯಶೋಧ ಮಾತೆಗೆ ಮೂರ್ಛೆ ಹೋಗ್ಬಿಡುತ್ತೆ, ಕಣ್ಣುಗಳು ಕ್ಲೋಸ್ ಮಾಡಿ ಮೂರ್ಛೆ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಯಶೋಧ ಮಾತೆ ಕಣ್ಣು ತೆರಿತಾಳೆ. ನೋಡಿದಾಗ ಕೃಷ್ಣ ನಗ್ತಾ ಇರ್ತಾನೆ. ಮುಖವನ್ನು ನೋಡಿ, ತಾಯಿಯ ಮುಖವನ್ನು ನೋಡಿ ನಗ್ತಾ ಇರ್ತಾನೆ. ಯಾಕೆಂದ್ರೆ ನನ್ನ ಮಗ ಅಲ್ಲ, ಇದು ವಿಶ್ವರೂಪ, ಇದು ಭಗವಂತ ಅಂತ ಹೇಳಿದಾಗ ಆಕೆಗೆ ಅದನ್ನ ತಡ್ಕೊಳ್ಳುವ ಶಕ್ತಿ ಇರಲಿಲ್ಲ. ಆದ್ರೆ ನನ್ನ ಮಗ ಅಂತ ನೋಡುವಂತ ಆಸೆ. ಹೀಗೆ ಕೃಷ್ಣ ಮತ್ತೆ ಭಕ್ತರ ಜೊತೆ ಲೀಲೆಗಳನ್ನ ಹೆಚ್ಚಿಸ್ಲಿಕ್ಕೆ, ಸುಮಧುರತೆಯನ್ನು ಹೆಚ್ಚಿಸ್ಲಿಕ್ಕೆ ಒಂದು ಮಾಯೆ ಇದೆ, ಅದಕ್ಕೆ ಯೋಗ ಮಾಯೆ ಅಂತಾರೆ. ಆ ಯೋಗ ಮಾಯೆಯೇ ಸುಭದ್ರಾದೇವಿ. ತಮ್ಮ ವಿಶೇಷ ಅನುಭವ ಜಗನ್ನಾಥನ ರಥಯಾತ್ರೆಯಲ್ಲಿ? ನಾವು ಎಷ್ಟೊಂದು ಸಾರಿ ರಥಯಾತ್ರೆಗೆ ಹೋದಾಗ ಅಲ್ಲಿ ತುಂಬಾ ಜನ ಸಂದಣಿ ಜಾಸ್ತಿ ಇದೆ. ಹೋಗ್ಬೇಕಂದ್ರೆ ನಾವು ಅಲ್ಲಿ ಆ ಜನಗಳ ಸಂಧಿಯಲ್ಲಿ ಹೋಗ್ಬೇಕಂದ್ರೆ ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಈಗ ನಾವು ಹೋಗ್ಬೇಕು ಅಂತ ಎಳಿಬೇಕು ಅಂತ. ಆದ್ರೆ ನಮಗೆ ಒಂಥರ ಆಂಗ್ಸೈಟಿ, ಆಗತ್ತಾ ಇಲ್ವೋ, ನಮಗೆ ಎಲ್ಲ ರಥವನ್ನ ಎಳಿಬೇಕು. 3 ರಥ ಹೋಗ್ತಾ ಇದೆ, ಎಲ್ಲ ರಥವನ್ನ ಎಳಿಬೇಕು ಅಂತ ಒಂದು ನಮಗೆ ಇಚ್ಛೆ ಇರ್ತದೆ. ಅಷ್ಟು ಜನರು ಇದ್ದಾರೆ, ಅಷ್ಟು ನೂಕುನುಗ್ಗಲಿದೆ. ನನಗೆ ಪ್ರತಿ ಸಾರಿ ಹೋದಾಗ ಕೂಡ ನನಗೆ ಹೋಗಿ ಆ ಒಂದು ಹಗ್ಗವನ್ನು ಸ್ಪರ್ಶಿಸಿ ಎಳೆಯೋ ಅವಕಾಶ. ಒಂದೊಂದು ಸಾರಿ ನಾವು ಅಂದ್ಕೊಂಡಿದ್ದಿದೆ, ಎಷ್ಟು ಚೆನ್ನಾಗಿದೆ ಆ ಜಗಂತ ಅಂತ, ಏನಾದ್ರೂ ಒಂದು ಪ್ರಸಾದ ಸಿಕ್ಕಿದ್ರೆ ಎಷ್ಟು ಸಂತೋಷ ಅಂತ. ಹಾಗೆ ಯೋಚನೆ ಮಾಡಿ ಈ ಕಡೆ ತಿರುಗುವಾಗ ಯಾರೋ ಒಬ್ರು ಪೂಜಾರಿ ಬಂದು ನಮ್ಮ ಕೈನಲ್ಲಿ ಪ್ರಸಾದ ಕೊಟ್ಟು ಹೋಗ್ತಾರೆ. ಅಂದ್ರೆ ಹೀಗೆ ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಬಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅವರದ್ದೇ ಆದ ಅನುಭವ ಇದೆ. ಎಷ್ಟು ಚೆನ್ನಾಗಿದೆಲ್ಲ, ಭಗವಂತನಿಗೆ ಎಷ್ಟು ಒಳ್ಳೆ ಒಂದು ಹಾರವನ್ನು ಹಾಕಿದ್ದಾರೆ, ಪ್ರಸಾದ ಸಿಕ್ಕಿದ್ರೆ ಆ ಹಾರ ಅವನ ಕೈಗೆ ಬಂದ್ಬಿಡುತ್ತೆ, ಪ್ರಸಾದ ಅವನಿಗೆ ಪ್ರಸಾದ ಸಿಕ್ಬಿಡುತ್ತೆ. ಇಲ್ಲ ಒಂದು ಬಟ್ಟೆಯ ತುಂಡು, ಜಗನ್ನಾಥನ ಬಟ್ಟೆಯ ತುಂಡು ಯಾರೋ ತಂದು ಕೊಡ್ತಾರೆ, ತಗೊಳ್ಳಿ ಅಂತ. ಹೀಗೆ ಹೋದವರಿಗೆಲ್ಲ ಅದು ಹೇಳಿದೆ, ಲಕ್ಷಾಂತರ ಮಂದಿ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಜಗನ್ನಾಥ ಅವರನ್ನ ಪರ್ಸನಲ್ ಆಗಿ ರೆಸಿಪ್ರೊಕೇಶನ್ ಮಾಡ್ತಾನೆ ಅನ್ನೋ ಅನುಭವ ನನಗೂ ಕೂಡ ಸ್ವತಃ ಜಗನ್ನಾಥ ರಥಯಾತ್ರೆಯಲ್ಲಿ ಆಗಿದೆ. ಇಂಥ ಜಗನ್ನಾಥನ ರಥಯಾತ್ರೆಯನ್ನ, ನಮ್ಮ ಭಾರತದಲ್ಲಿ ನಡೀತಿದ್ದಂಥ ರಥಯಾತ್ರೆಯನ್ನ ವಿಶ್ವದಾದ್ಯಂತ ನಡೆಯೋ ಹಾಗೆ ಮಾಡಿದ್ದು ನಮ್ಮ ಶ್ರೀಲ ಪ್ರಭುಪಾದರು. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ವಿಶ್ವಗುರುಗಳು ಶ್ರೀಲ ಪ್ರಭುಪಾದರು ಭಗವಂತನ ಪರಮ ಭಕ್ತರು. ಚಿಕ್ಕ ಮಗುವಿದ್ದಾಗ, 5 ವರ್ಷದ ಮಗುವಿದ್ದಾಗ ಕೂಡ ಎಲ್ಲ ಮಕ್ಕಳು ಬೇರೆ ಆಟದ ಸಾಮಗ್ರಿಯಲ್ಲಿ ಅವರ ಲಕ್ಷ್ಯ ಇದ್ದರೆ, ಪ್ರಭುಪಾದರು ತನ್ನ ತಂದೆಯ ಸಹಾಯದಿಂದ ಒಂದು ರಥವನ್ನು ತಯಾರಿಸ್ತಾರೆ. 5 ವರ್ಷದ ಬಾಲಕ, 5 ವರ್ಷದ ಬಾಲಕನಿದ್ದಾಗನೇ ರಥಯಾತ್ರೆಯನ್ನ ಅವರು ಮಾಡಿದವರು. ಹಾಗೆ ಕೃಷ್ಣನ ಸಂದೇಶವನ್ನು ಹೊತ್ತು, ಜಗನ್ನಾಥನ ಸಂದೇಶವನ್ನು ಹೊತ್ತು ಪ್ರಭುಪಾದರು ತಮ್ಮ ಇಳಿ ವಯಸ್ಸಿನಲ್ಲಿ, 70ನೇ ವಯಸ್ಸಿನಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರ ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಈ ಮದ್ಯಪಾನ, ಜೂಜು ಇದರೆಲ್ಲ ಕೇಂದ್ರವಾದಂಥ ಅಮೇರಿಕ, ನ್ಯೂಯಾರ್ಕ್, ಅಲ್ಲಿ ಭಗವಂತನ ನಾಮದ ಸಂಕೀರ್ತನೆಯ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಆಸೆ, ಹೀಗೆ ನಾವು ಜಗನ್ನಾಥನ, ಭಗವಂತನ ಆ ಒಂದು ಕೃಪೆಯನ್ನ, ಭಗವಂತನ ಆಶೀರ್ವಾದವನ್ನ, ಅನುಗ್ರಹವನ್ನ ಇವತ್ತಿನ ಈ ಅಮೇರಿಕದವರಿಗೂ ನಾನು ತಲುಪಿಸಬೇಕು ಅಂತ ಅವರ ಇಚ್ಛೆ.
ಹೇಗೆ ಇಂದ್ರದ್ಯುಮ್ನ ಅವನ ಇಚ್ಛೆ ನಾನು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಜಗನ್ನಾಥ ಹೇಗೆ ಪ್ರಕಟಗೊಂಡ ಅವಂತಿಪುರದಲ್ಲಿ, ಹಾಗೆ ಪ್ರಭುಪಾದರಿಗೆ ಜಗನ್ನಾಥನಿಗೆ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂದರೆ ಜಗನ್ನಾಥ ಅಮೇರಿಕದಲ್ಲಿ ಪ್ರಕಟಗೊಂಡ. ಹೇಗೆ ಪ್ರಕಟಗೊಂಡ? ಪ್ರಭುಪಾದರು ತುಂಬ ಹಣ ಮಾಡಿ ವಿಮಾನದಲ್ಲಿ ಹೋಗಲಿಲ್ಲ. ಅವರಲ್ಲಿ ಹೋಗಿದ್ದಾರೆ ಅಮೇರಿಕಕ್ಕೆ, ವಾಪಸ್ ಬರಲಿಕ್ಕೆ ಅವರ ಹತ್ರ ಕಾಸಿರಲಿಲ್ಲ. ಹೇಗೆ ಬರ್ತಾರೋ ಇಲ್ವೋ ಅವ್ರಿಗೆ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ಹುಡುಗರು ಹುಡುಗಿಯರು, ಅಮೇರಿಕದ ಯುವ ಜನತೆ, ಅವ್ರ ಜೊತೆ ಬಂದು ಸಂಪರ್ಕಕ್ಕೆ ಬಂದವರಲ್ಲಿ ಒಬ್ಬರು ಒಂದು ದಿವಸ ಭಾರತೀಯ ಒಂದು ಸ್ಟೋರಿಗೆ ಹೋಗಿ ಒಂದು ಚಿಕ್ಕದಾದಂಥ ಒಂದು ಮೂರ್ತಿಯನ್ನು ತಗೊಂಡು ಬರ್ತಾರೆ. ಅವ್ರಿಗೆ ಅದು ವಿಶೇಷ ಕಾಣ್ತದೆ, ವಿಚಿತ್ರವಾಗಿದೆ ಅಲ್ಲ ಇದರ ಆಕಾರ ಅಂತ ತಗೊಂಡು ಬಂದು ಪ್ರಭುಪಾದರಿಗೆ ಕೊಡ್ತಾರೆ, ನೋಡಿ ಇಲ್ಲಿ ಅಂತ. ಪ್ರಭುಪಾದ ನೋಡ್ಬಿಟ್ಟು ತಮ್ಮ ಡೆಸ್ಕ್ ಮೇಲೆ ಇಟ್ಟು ಪ್ರಣಾಮ ಮಾಡ್ತಾರೆ. ಅವರಿಗೆಲ್ಲ ಆಶ್ಚರ್ಯ, ಏನು ಇದು ಅಂತ. ಆಗ ಪ್ರಭುಪಾದರು ಹೇಳ್ತಾರೆ, ಇದು ಜಗನ್ನಾಥ. ಅದು ಹೇಗೆ ಅಲ್ಲಿ ಬಂತು, ಅದು ಜಗನ್ನಾಥನೇ ಕಳಿಸಿತು. ಯಾಕೆಂದ್ರೆ ಪ್ರಭುಪಾದರು ಅಮೇರಿಕಕ್ಕೆ ಹೋಗೋ ಮುಂಚೆ ಇಷ್ಟು ಸನಾತನ ಧರ್ಮ ಎಲ್ಲಿಯೂ ಪ್ರಚಾರ ಇರಲಿಲ್ಲ. ಇವತ್ತಿನ ಕಾಲದಾಗೆ ಆನ್ಲೈನ್ ಇರಲಿಲ್ಲ, ಯಾವುದೇ ಸಂಪರ್ಕಗಳು ಇಷ್ಟು ಸುಲಭವಾಗಿರಲಿಲ್ಲ. ಹೇಗೋ ಜಗನ್ನಾಥ ಅಲ್ಲಿ ತಲುಪಿದ್ದಾನೆ. ಆ ಜಗನ್ನಾಥ ಪ್ರಭುಪಾದರ ಡೆಸ್ಕಿಗೆ ಬಂದಿದ್ದಾನೆ ಇವತ್ತು. ಮತ್ತೆ ಪ್ರಭುಪಾದರು ಹೇಳ್ತಾರೆ, ನೋಡಿ ಇದೇ ಆಕಾರದಲ್ಲಿ ನೀವು ಒಂದು ಕೆತ್ತನೆಯನ್ನ ಮಾಡಬೇಕು ಅಂತ ಇನ್ನೊಬ್ಬ ಯುವಕನಿಗೆ, ಭಕ್ತನಿಗೆ ಪ್ರಭುಪಾದರು ಆಜ್ಞೆಯನ್ನ ಮಾಡ್ತಾರೆ. ಅದನ್ನ ನೋಡ್ತಾ 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 ಅವನು ಕೆತ್ತನೆಯನ್ನ ಮಾಡ್ತಾನೆ. ನೋಡಿ ಇವತ್ತು ಇಂಟರ್ನೆಟ್ ಇದೆ, ನಮಗೆ ಬಹಳ ಕಷ್ಟ. ಅವತ್ತಿನ 1970ನೇ ಇಸವಿಯಲ್ಲಿ ಏನಿತ್ತು ಅಂತ ಯೋಚಿಸೋದು ಕಷ್ಟ. ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ, ನೀವು ಇಂಟರ್ನೆಟ್ ಅಲ್ಲಿ ಇಲ್ಲ, ಹೇಗೆ ನೋಡ್ತೀರಿ ಜಗನ್ನಾಥ ಹೇಗೆ ಅಂತ. ಅದು ಚಿಕ್ಕದಾದಂಥ ಜಗನ್ನಾಥನ ಮೂರ್ತಿಯನ್ನು ನೋಡಿಕೊಂಡು ಅವರು ಕೆತ್ತಾರೆ. ಕೆತ್ತಿದ ಮೇಲೆ ಪ್ರಭುಪಾದರು ಹೇಳ್ತಾರೆ, ಈಗ ರಥಯಾತ್ರೆ ಮಾಡೋಣ. ಅವರಿಗೆ ರಥಯಾತ್ರೆ ಅಂದ್ರೆ ಏನಂತ ಗೊತ್ತಿಲ್ಲ, ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ, ಜಗನ್ನಾಥ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅವರಿಗೆಲ್ಲ ಹೇಳಿಕೊಟ್ಟು ಅವ್ರನ್ನೆಲ್ಲ ಟ್ರೈನ್ ಮಾಡಿ ಪ್ರಭುಪಾದರು ಇಲ್ಲಿ ಅವರೇ ಅಡಿಗೆ ಮಾಡ್ತಾ ಇದ್ರು, ಅವರೇ ಸೇವೆಯನ್ನು ಮಾಡ್ತಾ ಇದ್ರು. ಅವರಿಗೆಲ್ಲ ಹೇಳಿಕೊಟ್ಟು ಒಂದು ದೊಡ್ಡ ಟ್ರಕ್ ತಗೊಂಡು ಬರ್ತಾರೆ, ಲಾರಿ. ಆ ಟ್ರಕ್ಕಿನಲ್ಲಿ ಜಗನ್ನಾಥನನ್ನ ಕೂರಿಸಿ ಎಲ್ಲರೂ ರಥಯಾತ್ರೆ, ಫಸ್ಟ್ ರಥಯಾತ್ರೆ ಮಾಡ್ತಾರೆ ಅಮೇರಿಕಾದಲ್ಲಿ. ಅದು ತುಂಬ ಫೇಮಸ್ ಆಗ್ತದೆ. ಒಂದು ಹೊಸದಾಗಿ ರಥಯಾತ್ರೆ, ಜಗನ್ನಾಥನ ಫಸ್ಟ್ ಭಾರತ ಬಿಟ್ಟು ಅಮೇರಿಕದಲ್ಲಿ ಪ್ರಥಮ ರಥಯಾತ್ರೆ. ಯಾರಿಗೂ ಗೊತ್ತಿಲ್ಲ ಇದೇನಾಗ್ತಾ ಇದೆ ಅಂತ, ದೇವರ ಇಚ್ಛೆ. ವರ್ಷ ಕ್ರಮೇಣ ಪ್ರಭುಪಾದರು ಬೇರೆ 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 ಕಡೆ ಅಮೇರಿಕಾದಲ್ಲಿ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಭಕ್ತರನ್ನ ಕಳಿಸೋದು, ಅಲ್ಲಿ ಪ್ರಚಾರ ಮಾಡೋದು, ಎಲ್ಲ ಕಡೆ ಪ್ರಚಾರ ಆಗ್ತಾ 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 ಎಲ್ಲಾ ಕೇಂದ್ರಗಳಲ್ಲಿ, ಇಸ್ಕಾನಿನ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಪ್ರತಿಯೊಂದು ಕೇಂದ್ರದಲ್ಲೂ ಜಗನ್ನಾಥನ ರಥಯಾತ್ರೆ ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅದು ದೊಡ್ಡದಾಗಿ ಬೆಳೀತಾ 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 ಅದು ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂದರೆ, ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಪಟ್ಟಣದಲ್ಲಿ ಆ ಜಗನ್ನಾಥ ರಥಯಾತ್ರೆಯ ದಿವಸ ರಜೆ ಕೊಟ್ಬಿಡ್ತಾರೆ. ಇವತ್ತು ಭಾರತದಲ್ಲೇ ಕಷ್ಟ, ಪಟ್ಟಣದಲ್ಲಿ ರಜೆ ಕೊಟ್ಬಿಡ್ತಾರೆ. ಅಷ್ಟು ದೊಡ್ಡದಾಗಿ ಇಡೀ ಅಮೇರಿಕದಲ್ಲಿ ವಿಖ್ಯಾತಿಯನ್ನ ಜಗನ್ನಾಥ ರಥಯಾತ್ರೆಯನ್ನು ಮಾಡಿದವರು ಪ್ರಭುಪಾದರು. ಅಮೇರಿಕದಿಂದ ಹೊರಟು ಅಲ್ಲಿಂದ ಬೇರೆಲ್ಲ ದೇಶ, ಆಸ್ಟ್ರೇಲಿಯಾ, ಆಫ್ರಿಕಾ, ರಷ್ಯಾ, ಚೈನಾ, ಎಲ್ಲ ಕಡೆ ಜಗನ್ನಾಥನ ರಥಯಾತ್ರೆಯನ್ನು ಇಸ್ಕಾನ್ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಪ್ರಭುಪಾದರ ಆದೇಶದಂತೆ ನಿರ್ದೇಶನದಂತೆ ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜಗನ್ನಾಥ ರಥಯಾತ್ರೆ ಅನ್ನೋದು ಇವತ್ತು ವಿಶ್ವವಿಖ್ಯಾತಿಯಾಗಿದೆ, ಜಗನ್ನಾಥ ಹೋಗೋದು. ಅದೇ ಪ್ರಕಾರ ಇಸ್ಕಾನ್ ಬೆಂಗಳೂರಿನಲ್ಲಿ ಕೂಡ ನಾವು ವೈಕುಂಠಗಿರಿಯಲ್ಲಿ ಜಗನ್ನಾಥ, ಬಲದೇವ, ಸುಭದ್ರರ ವಿಗ್ರಹಗಳಿದ್ದಾರೆ. ನಾವು ಜಗನ್ನಾಥಪುರಿನಲ್ಲಿ ಏನೇನು ಆಚಾರಗಳು, ವಿಚಾರಗಳು, ಅಲ್ಲಿಯ ಪದ್ಧತಿ ಇದೆ, ಆ ಪದ್ಧತಿಯ ಪ್ರಕಾರ ಇಲ್ಲಿಯೂ ಕೂಡ ಎಲ್ಲವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹೇಗೆ ಜಗನ್ನಾಥಪುರಿಯಲ್ಲಿ ಸ್ನಾನಯಾತ್ರೆ ಆಯಿತು, ಇಲ್ಲಿಯೂ ಕೂಡ ಸ್ನಾನಯಾತ್ರೆ, ಇಲ್ಲಿಯೂ ಕೂಡ ಅದೇ ಭಗವಂತನಿಗೆ ಹುಷಾರು ತಪ್ಪೋದು, ಅದಾದ್ಮೇಲೆ ರಥಯಾತ್ರೆ, ಬಹುಡಾ ರಥಯಾತ್ರೆ ಎಲ್ಲವನ್ನ ನಾವು ಇಸ್ಕಾನ್ ಬೆಂಗಳೂರಿನಲ್ಲಿ ಕೂಡ ಅದೇ ರಥಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಿನ್ನೆ ತಾನೇ ನಾವು ರಥಯಾತ್ರೆಯನ್ನು ನೋಡಿದ್ದೇವೆ. ಇದು ಇವತ್ತು ನೋಡಿ ಬೆಂಗಳೂರಿಗೆ ಕೂಡ ಜಗನ್ನಾಥನ ರಥಯಾತ್ರೆ ಬಂದಿದೆ. ಇನ್ನು ಹೊಸ ಹೊಸ ಜಾಗದಲ್ಲಿ ನಾವು ಇದೇ ತರ ರಥಯಾತ್ರೆಯನ್ನ ಶುರು ಮಾಡ್ತಾ ಇದ್ದೀವಿ. ಪ್ರಭು, ಇಸ್ಕಾನ್ ಮಂಗಳೂರಿಂದ ಇಸ್ಕಾನ್ ಬೆಂಗಳೂರು ತನಕ ಬಂದು ನಮಗೆ ಜಗನ್ನಾಥನ ಬಗ್ಗೆ, ಪೂರಿಯ ಕ್ಷೇತ್ರದ ಬಗ್ಗೆ, ಹಾಗೆ ರಥಯಾತ್ರೆ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ಇಷ್ಟು ಸಮಯ ಕೊಟ್ಟು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು.
ನಮಸ್ತೆ. ಹರೇ ಕೃಷ್ಣ. ಪ್ರಭು, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ನಿಮ್ಮ ಈ ಒಂದು ಚಾನಲ್ ಚೆನ್ನಾಗಿ ನಡೀಲಿ, ಈ ಒಂದು ಒಳ್ಳೆಯ ಸೇವೆ ಅವಿರತವಾಗಿ ನಡೀತಾ ಹೋಗಲಿ, ಭಗವಂತನೆಲ್ಲ ಅಭಿವೃದ್ಧಿಯನ್ನು ಕೊಟ್ಟು ಈ ಒಂದು ಕಾರ್ಯ ಶ್ಲಾಘನೀಯವಾದಂಥ ಕಾರ್ಯ ಮುಂದುವರಿಕೆ, ಸಮಾಜ ಸೇವೆ ಹೀಗೆ ನಡೆಯಲಿ ಅಂತ ಭಗವಂತ. ಪೂರಿಯ ಜಗನ್ನಾಥ ಮಂದಿರದ ಬಗ್ಗೆ, ಜಗನ್ನಾಥನ ಬಗ್ಗೆ, ಹಾಗೇನೆ ರಥಯಾತ್ರೆ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ಈ ಎಪಿಸೋಡ್ ನಿಮ್ಗಿಷ್ಟ ಆಯ್ತಾ? ಮುಂದಿನ ಎಪಿಸೋಡಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.